ನಾನು ಆಲ್ಬರ್ಟ್ ಐನ್ಸ್ಟೀನ್, ನಿರ್ದೇಶನ ಉಮೇಶ್ ಪಾಟೀಲ್, ರಚನೆ ಪ್ರಕಾಶ್ ಗೌಡ, ಪ್ರಸ್ತುತಿ ಜನರಂಗ ಕಲಬುರಗಿ. ಪ್ರಿಯ ಬಂಧುಗಳೇ, ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ವೃಂದದವರೇ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಈ ಸುಸಂಧಿಯಲ್ಲಿ ಸಂದರ್ಭದಲ್ಲಿ ಈ ಪ್ರಯೋಗ ಮಾಡಿಕೊಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಮಹನೀಯರನ್ನ, ಅಧ್ಯಕ್ಷರಾದ ಕಡ್ಲೆವಾಡ ಅವರನ್ನ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದಿಂದ ನೆನಪಿಸ್ತಾ, ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಆಯೋಜಕರನ್ನು ನಾನು ತುಂಬ ಹೃದಯದಿಂದ ಕೊಂಡಾಡ್ತೇನೆ. ಈಗ ನಾಟಕ ಆಲ್ಬರ್ಟ್ ಐನ್ಸ್ಟೀನ್. ನಾನು ಆಲ್ಬರ್ಟ್ ಐನ್ಸ್ಟೀನ್. ದಯವಿಟ್ಟು ಮಕ್ಕಳಲ್ಲಿ ಒಂದು ವಿನಂತಿ, ಅರ್ಥವಾಗದಿದ್ದರೆ ಗಲಾಟೆ ಮಾಡಬೇಡಿ. ದಯವಿಟ್ಟು ಶಿಕ್ಷಕರು ಮಕ್ಕಳ ಗಲಾಟೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಾನು ಸಂಘಟನೆ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು. ಸೂರ್ಯನ ಸುತ್ತ ಸುತ್ತುತ್ತದೆ. ಸೌರಮಂಡಲ ಚಲನಶೀಲವಾಗಿದೆ. ನೋಡಿದ್ರ, ನಾನು 2 ಸಲ ಈ ಸ್ಥಳದಲ್ಲಿ ಬೇರೆ ಬೇರೆ ಅಂತರದಲ್ಲಿ ಶಬ್ದ ಬರುವ ಹಾಗೆ ತಟ್ಟದೆ. ಸರಿನಾ? ಹಾಗೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ. ಸೌರಮಂಡಲ ಚಲನಶೀಲವಾಗಿದೆ. ವಿಶ್ವದ ಚರಾಚರ ವಸ್ತುಗಳೆಲ್ಲವೂ ಚಲನಶೀಲವಾಗಿರಬೇಕಾದ್ರೆ ಈ ಕೊಠಡಿಯು ತನ್ನ ಪರಿಧಿಯಲ್ಲಿ ತಾನು ಸುತ್ತುತ್ತದೆ. ತನ್ನ ಪರಿಧಿಯಲ್ಲಿ ತಾನು ಸುತ್ತುತ್ತದೆ ಅನ್ನಬೇಕಾಯ್ತು ಅಲ್ವಾ? ಯಾಕೆಂದ್ರೆ ಸೂರ್ಯನ ಕಕ್ಷೆಯಲ್ಲೇ ಭೂಮಿ ಸುತ್ತುತ್ತದೆ. ವಿಶ್ವದ ಚರಾಚರ ವಸ್ತುಗಳೆಲ್ಲವೂ ಚಲನಶೀಲವಾಗಿರಬೇಕಾದ್ರೆ ಈ ಕೊಠಡಿಯು ತನ್ನ ಪರಿಧಿಯಲ್ಲಿ ತಾನು ಸುತ್ತುತ್ತಿರಬೇಕಾದ್ರೆ ನಾನು ಇಲ್ಲಿ 2 ಸಲ ಹೊಡೆದಾಗ ಇದೇ ಸ್ಥಳ ಅಂತ ಹೇಗೆ ಹೇಳೋದು? ಏಕೆಂದ್ರೆ ಸೂರ್ಯನ ಕಕ್ಷೆಯಲ್ಲಿ ಭೂಮಿ ಸುತ್ತುತ್ತಿರುವಾಗ ನಾನು ಇದೇ ಸ್ಥಳ ಅಂತ ಹೇಗೆ ಹೇಳೋದು? ನಾನು ಈ ಸ್ಥಳದಲ್ಲಿ ಒಂದ್ಸಲ ಹೊಡೆದಾಗ ಇದು ಈ ಟೇಬಲ್ ಯಾವಾಗ ಆಚೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಟೇಬಲ್ ಅಲ್ಲೇ ಇದೆ, ಶಬ್ದನು ಅಲ್ಲಿಂದ ಬಂದಿದೆ. ಯಾಕೆ ಹೀಗೆ? ಯಾಕೆ ಹೀಗಂದ್ರೆ ಈ ಟೇಬಲ್ ಈ ಕೊಠಡಿಯ ವಾತಾವರಣದಲ್ಲಿ ಇಡಲ್ಪಟ್ಟಿದೆ. ಆ ವಾತಾವರಣಕ್ಕೆ ಸಾಪೇಕ್ಷವಾಗಿದೆ. ಆದ್ರೆ ಇದೇ ಸ್ಥಳ ಅಂತ ನಾವು ಯಾಕೆ ಹೇಳೋದು? ಇದೇ ಸ್ಥಳ ಅಂತ ನಾವು ಗುರುತಿಸಬೇಕಾದ್ರೆ ಅದು ಹೊಂದಿದ ಅವಕಾಶದ ಸಾಪೇಕ್ಷದ ಸಂಬಂಧದ ಬಗ್ಗೆ ನಾವು ಕಡ್ಡಾಯವಾಗಿ ಪರಿಗಣನೆ ಮಾಡಲೇಬೇಕು. ಎಲ್ಲಿವರೆಗೂ ನಮಗೆ ಸ್ಥಳ
ಅವಕಾಶ ಹಾಗೂ ಈ ಸ್ಪೇಸ್ ಇವುಗಳ ಬಗ್ಗೆ ನಮಗೆ ಮಾಹಿತಿ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ತಿಳಿದದ್ದೇ ಸರಿ ಅಂತ ಹ್ಯಾಂಗೆ ಹೇಳೋದು? ಏನಂತ ಅರ್ಥ ಆಯ್ತಾ? ನನಗೆ ಇನ್ನ ಅರ್ಥ ಆಗಿಲ್ಲ, ನಿಮಗೆಲ್ಲ ಅರ್ಥ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಸೈನ್ಸ್. ಸ್ಪೇಸ್, ಪ್ಲೇಸ್ and time. Time, space and place. ಸ್ಥಳ, ಅವಕಾಶ ಮತ್ತು ಕಾಲ ಅವಕಾಶ. ಮುಂದಿನ ವಾರ ನಾನು ನನ್ನ ಹುಟ್ಟುಹಬ್ಬ ಭಾಷಣ ಮಾಡಬೇಕು. ವಿಶೇಷವಾದ ಭಾಷಣ ಮಾಡಬೇಕು ಅಂತ ಏನಿಲ್ಲ, ನೋಡಿ, ನಿಮಗೆ 70 ವರ್ಷ ಆದರೆ ಮುಗಿದು ಯಾವುದೇ ವಿಷಯನ ಒಂದು ಹತ್ರ ಹಿಡ್ಕೊಂಡು ಆ ವಿಷಯನ ಅದೇ ಕಟ್ಟುಪಾಡಿನಲ್ಲಿ ಮಾತಾಡಬೇಕು ಅನ್ನೋಂಥ ಕಟ್ಟುಪಾಡಿನಿಂದ ನೀವು ದೂರ ಆಗತ್ತೆಯೇ. ಯಾವುದೇ ವಿಷಯನ ಎಲ್ಲಿಂದ ಶುರು ಮಾಡಿ ಎಲ್ಲಿಂದ ಬಿಟ್ಟರೆ ಜನ ನಿಮ್ಮ ಮಾತು ಕೇಳ್ತಾರೆ. ಆದರೆ ನನಗೆ ಸಭೆ ಸಮಾರಂಭಗಳಿಗೆ ಹೋಗಿ ಸನ್ಮಾನ ಮಾಡಿಸ್ಕೊಳ್ಳೋದು ಸ್ವಲ್ಪ ಮುಗಿಸಿದ್ರೆ, ಯಾಕೆ ಅಂತೀರ, ಅಲ್ಲಿ ಆಂಕರ್ ಇರ್ತಾರಲ್ಲ, ನಿರ್ವಾಹಕ, ಅವನು ನನ್ನನ್ನು ಹೊಗಳ್ತಾನೆ. ಅವನ ಮಾತು ಕೇಳಬೇಕು ನೀವು. ನನ್ನ ತಲೆ ನಾನು ಭುಜದ ಮೇಲೆ ಇದೆಯೋ ಇಲ್ಲೋ ಅಂತ ಅನಿಸ್ಬಿಡ್ತದೆ. ಆದರೂ ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇರೋದ್ರಿಂದ ಅವನೇನು ಹೇಳಿದ್ರು ನಾನೇ ನಂಬಲ್ಲ. ಆದರೆ ಸಭೆ ಸಮಾರಂಭಗಳಿಗೆ ಇಲ್ಲಿಗೆ ಹೋಗಬೇಕಾಗಿದ್ದಾನೋ, ಈ ಸಭೆ ಸಮಾರಂಭಗಳಿಗೆ ಹೋಗಿ ಭಾಷಣ ಮಾಡೋದು ಅಂದರೆ ಸ್ವಲ್ಪ ನನಗೆ ಮುಸುಗರ. ಯಾಕೆ ಹೇಳ್ತೀರೋ, ಅಲ್ಲಿ ಕೇಳ್ತಾರೆ. ಅವ್ರು ಕೇಳಿದ್ರೆ ನಾನು ವಿಜ್ಞಾನದ ಬಗ್ಗೆ ಮಾತಾಡ್ತೀನಪ್ಪ ಅಂತೀನಿ. ಅವರು ನಿಮ್ಮ ವಿಜ್ಞಾನ, ನಿಮ್ಮ ಫಿಲಾಸಫಿ, ನಿಮ್ಮ ಥೀಸಿಸ್, ಆಂಟಿಥೀಸಿಸ್ ಅರ್ಥ ಆಗಲ್ಲ ಅಂತಾರೆ. ನೋಡಿ, ನೀವು ತಿಳ್ಕೊಂಡಷ್ಟು ವಿಜ್ಞಾನ ಕಠಿಣ ಅಲ್ಲ. ನಿಮ್ಮ ಮೈಂಡ್, ನಿಮ್ಮ ಬುದ್ಧಿ ಸ್ವಲ್ಪ ಸೀಮಿತದಲ್ಲಿಟ್ಕೊಂಡು ಓದಿದ್ರೆ, ಕೇಳಿದ್ರೆ, ನೋಡಿದ್ರೆ ನಿಮ್ಗೆಲ್ಲವೂ ಅರ್ಥ ಆಗುತ್ತೆ. ಎಲ್ಲ ಅರ್ಥ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೈನ್, ಬುದ್ಧಿ. ಕಾನ್ಸಂಟ್ರೇಟ್ ಮಾಡಬೇಕು. ನೋಡಿ, ಈ ಬೆಳೆದ ಸಭೆಗಳಿಗೆ ಹೋಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅಂದರೆ ಏನು ತಿಳಿಯೋದೇ ಇಲ್ಲ. ಈಗ ನನ್ನ ಸಾಪೇಕ್ಷತಾ ಸಿದ್ಧಾಂತವನ್ನು ನಿಮ್ಮ ಮುಂದೆ ಸರಳವಾಗಿ, ಇಲಾಖೆಗೆ ಯಾವುದೇ ಹಂಗಿಲ್ಲದೆ, ಗಣಿತದ ಹಂಗಿಲ್ಲದೆ ತಿಳಿಸ್ಬೇಕು ಅಂತಿದ್ದೀನಿ. ಸ್ವಲ್ಪ ನನ್ನ ಕಡೆ ಗಮನ ಇಟ್ಟು ಕೇಳ್ತಿಲ್ಲ, ಕೇಳಿ ಹಾಗೆ ನೋಡಿ. ಒಂದು ವಿಷಯ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದರೆ, ನಾನು ಕಲ್ಪನಾ ಲೋಕಕ್ಕೆ ಹೋಗ್ತಾ ಇರ್ತೀನಲ್ಲ, ನೀವು ನನ್ನ ಜೊತೆ ಕಲ್ಪನಾ ಲೋಕಕ್ಕೆ ಬಂದು ನನಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕು ಅಲ್ಲ. ಉದಾಹರಣೆಗೆ ಈಗ ಇಲ್ಲಿ 2 ಟ್ರ್ಯಾಕ್ ಇದೆಯಪ್ಪ, ರೈಲ್ವೆ ಟ್ರ್ಯಾಕ್. ಒಂದು ಟ್ರ್ಯಾಕ್ ಹೀಗಿದೆ, ಇನ್ನೊಂದು ಟ್ರ್ಯಾಕ್ ಹೀಗಿದೆ. ಈ 2 ಟ್ರ್ಯಾಕ್ ಪಕ್ಕದಲ್ಲಿ ಜಮೀನಿದೆ, ಭೂಮಿ ಇದೆ, ಹೊಲ ಇದೆ, ಗದ್ದೆ ಇದೆ. ಹೊಲಗದ್ದೆಯಲ್ಲಿ ರೈತರು ಕೆಲಸ ಮಾಡ್ತಾ ಇದ್ದಾರೆ, ಬೆಳೆಯಲ್ಲಿ ನಿಂತು ಮಾಡ್ತಾ ಇದ್ದಾರೆ. ನೀವು ನನಗೆ ಎರಡೆಡೆ ಇದ್ದೀರಲ್ಲ, ನೀವು ಅಲ್ಲಿ ಕುಂತಿಲ್ಲ, ಈ ಹೊಲಗದ್ದೆಯಲ್ಲಿ ನಿಂತಿದ್ದೀರಿ, ಬೆಳೆ ನೋಡ್ತಾ ಇದ್ದೀರಿ. ಯಾವ ಬೆಳೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಿ. ಸೊಗಸಾದ ಬೆಳೆಯನ್ನ ನೋಡ್ತಾ ಇದ್ರಿ. ಆಹ್ಲಾದಕರವಾದ ವಾತಾವರಣ, ಮೋಡ ಕವಿದಿದೆ. ಇನ್ನೇನು ಮಳೆ ಬರ್ತದೋ ಇದ್ದಕ್ಕಿದ್ದಂಗೆ ಮಿಂಚು ಬಿದ್ದು ಅಲ್ವಾ? ಹೆಂಗ್ ಬಿತ್ತು ಅಲ್ವಾ? ಟ್ರ್ಯಾಕ್ ಪಕ್ಕ ಮಿಂಚು 2 ಟ್ರ್ಯಾಕ್ ಬಿದ್ದು. ಎಸ್, ಯು ಆರ್ ರೈಟ್. ಈಗ ನಾನು ಬಲಗಡೆಗೆ ಇದ್ದವರಿಗೆ ಬರ್ತೀನಿ. ನೋಡಿ, ರೈಲ್ವೆ ಟ್ರ್ಯಾಕ್ ಇದೆ ಅಂತ ಹೇಳ್ತಲ್ಲ, ಈ ಟ್ರ್ಯಾಕ್ ಮೇಲೆ ಒಂದು ಆ ದಿಕ್ಕಿನಿಂದ ಈ ದಿಕ್ಕಿನ ಕಡೆ ಒಂದು ಟ್ರೈನ್ ಬರ್ತಾ ಇದೆ ನಿಧಾನಕ್ಕೆ. ನೀವು ಬಲಗಡೆ ಕೂತಿದ್ರಲ್ಲ, ನೀವು ಕೂತಿಲ್ಲ ಇಲ್ಲಿ,
ಆ ಟ್ರೈನ್ ಯಾಕೆ ಬರ್ತಾ ಇದೆ ನಿಮ್ಮ ಹತ್ರ ನಿಲ್ಲುತ್ತೆ, ನೀವು ಎಲ್ಲರೂ ಒಳಗೆ ಹೋಗಿ ಕೂತ್ಕೋತೀರಿ. ಕೂತ್ಕೊಂಡು ಪ್ರವಾಸ ಮಾಡಕ್ ಹೋಗ್ತಿದ್ದೀರಿ ಅಂತ ತಿಳ್ಕೋಬೇಕು. ಹೋದ್ರಿ, ಹೋಗಿ ಹೋದ್ರಿ, ಸೀಟಲ್ಲಿ ಕೂತ್ರಿ, ಆಹಾ ಎಲ್ಲ ಆಹ್ಲಾದಕರವಾದ ಸೀಟು, ಮೆತ್ತಿದೆ, ಕಿಟಕಿಲಿ ಆ ಕಡೆ ಈ ಕಡೆ ನೋಡ್ತೀರಿ, ನೋಡ್ತಾ ಇದ್ದು ವಾತಾವರಣ. ಮತ್ತೆ ನೀವು ಆ ಕಡೆ ಈ ಕಡೆ ನೋಡೋದಕ್ಕೆ ಎರಡು ಮಿಂಚು ನೋಡಿ. ನೀವು ಒಂದು ಮಿಂಚಿನಿಂದ ಹತ್ರ ಆಗ್ತಿದ್ದೀರಿ, ಒಂದು ಮಿಂಚಿನಿಂದ ದೂರ ಉಳಿತಿದ್ದೀರಿ. ಯಾಕೆ ಅಂದ್ರೆ ಟ್ರೈನಲ್ಲಿ ಇದ್ದೀರಿ, ಟ್ರೈನ್ ಮೂವ್ ಆಗ್ತಾ ಇದೆ. ಟ್ರೈನ್ ಮೂವ್ ಆಗುವಾಗ ಎರಡು ಮಿಂಚು ಒಂದು ನಂತರ ಒಂದು ಕೇಳುತ್ತೆ. ಯಾವ ಮಿಂಚಿಗೆ ಹತ್ರ ಆಗ್ತಿದ್ರೋ ಅದು ಮೊದಲು ಕೇಳುತ್ತೆ, ಯಾವ ಮಿಂಚಿನಿಂದ ದೂರ ಉಳಿತಿದ್ರೋ ಅದು ನಂತರ ಕೇಳುತ್ತೆ. ಬಿಕಾಸ್ ಟ್ರೈನ್ ಇಸ್ ಮೂವಿಂಗ್ ಅಲ್ವಾ? ಅಂದ್ರೆ ಒಂದು ಕ್ಷಣ ಡಿಫರೆನ್ಸ್ ಅಲ್ಲಿ ಎರಡು ಮಿಂಚನ್ನ ಕೇಳ್ತೀರಿ. ಹಾಗೆಯೇ ಇನ್ನೊಂದು ಟ್ರ್ಯಾಕ್ ಇದೆ ಅಂತ ಹೇಳಿದೆ. ಈ ಟ್ರ್ಯಾಕ್ ಅಲ್ಲಿ ಇನ್ನೊಂದು ಟ್ರೈನ್ ಇದೆ. ಬಟ್ ನೀವು ತಿಳ್ಕೋಬೇಕಾಗಿತ್ತು, ಈ ಟ್ರೈನು ಬರ್ತಾ ಇಲ್ಲ, ಹೋಗ್ತಾ ಇದೆ ದಕ್ಷಿಣ ಕಡೆಯಿಂದ ಉತ್ತರ ಕಡೆಗೆ. ಇದರಲ್ಲಿ ಹೋಗೋರು ಯಾರು? ನೀವು ಆ ಹೊಲದಲ್ಲಿದ್ದೀರಿ, ನೀವು ಹಾಗೆ ಒಂದು ಟ್ರೈನಲ್ಲಿ ಕೂತಿದ್ದೀರಿ, ಪ್ರವಾಸ ಮಾಡ್ತಿದ್ದೀರಿ. ನಾನೇ ಖಾಲಿ ಇದ್ದೀನಿ, ಪ್ರವಾಸ ಮಾಡಿ ಕೂತೆ ನೀವು ತಿಳ್ಕೋಬೇಕು. ಈ ಟ್ರೈನು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ, ಬರ್ತಾ ಇಲ್ಲ. ಸ್ಟಾರ್ಟ್ ಆಯ್ತು, ನಾನು ಸ್ಟಾರ್ಟ್ ಮಾಡ್ತೀನಿ, ಆ ಕಡೆ ಈ ಕಡೆ ನೋಡ್ತೀನಿ. ಲಕ್ಕಿಲಿ ಏನಾಗುತ್ತೆ, ನಿಮ್ ಟ್ರೈನ್ ನನ್ನ ಟ್ರೈನಿಗೆ ಪಾಸ್ ಆಗ್ತಾ ಇರ್ತದೆ. ಹಿಂಗೆ ನಿಮ್ ಟ್ರೈನ್ ಹೋಗ್ತಾ ಇದೆ, ಹಿಂಗೆ ನನ್ನ ಟ್ರೈನ್ ಹೋಗ್ತಾ ಇದೆ. ನೀವು ಕಿಟಕಿಲಿ ನನ್ನ ನೋಡ್ತೀರಿ, ನಾನು ಬಾಗಿಲಿಂದ ನಿಮ್ಮನ್ನು ನೋಡ್ತೀನಿ. ಅವಾಗ ಏನಂತೀರಿ, ಸರ್ ಹಲೋ ಟಾಟಾ ಹ್ಯಾಪಿ ಜರ್ನಿ ಅಂತೀರಿ. ಮೂರು ವಾತಾವರಣ ಮತ್ತೆ ಎರಡು ಮಿಂಚು ಬಿದ್ದು. ಈಗ ಈ ಟ್ರೈನಲ್ಲಿ ನಾನಿದ್ದವನು ನನಗೆ ಅನುಭವ ಆಗಿರ್ತದೆ. ಹೇಗಾಗ್ತದೆ, ನನಗೂ ನಿಮ್ಮ ಹಾಗೇನೆ ಒಂದು ನಂತರ ಒಂದು ಮಿಂಚು ಬಿದ್ದು ಕೇಳಿದ್ರು. ಯಾಕೆಂದ್ರೆ ಈ ಟ್ರೈನು ಈ ಕಡೆಯಿಂದ ಆ ಕಡೆ ಹೋಗ್ತಿದೆ. ನನಗೆ ಮೊದಲು ಅಲ್ಲಿ ಕೇಳ್ತದೆ, ಆ ನಂತರ ಎದುರುಗಡೆಯಿಂದ ಕೇಳ್ತದೆ. ಆದರೆ ಇದು ಕೂಡ ಒಂದ್ರ ನಂತರ ಒಂದು. ಬಿಕಾಸ್ ಟ್ರೈನ್ ಇಸ್ ಮೂವಿಂಗ್. ಯಾಕೆ ಹೀಗಂದ್ರೆ ಕಾಲವು ನೋಡುವವನ ವೇಗಕ್ಕೆ ಸಾಪೇಕ್ಷವಾಗಿರ್ತದೆ. ಅದಕ್ಕೆ ಮೂರು ಗುಂಪಿಗೆ ಮೂರು ಅನುಭವ ಆಗಿದೆ. ಒಂದು, ಅವರು ಹೊಲದಲ್ಲಿ ನಿಂತಿದ್ದಾರೆ, ಚಲಿಸ್ತಾ ಇಲ್ಲ. ಇವರು ಟ್ರೈನಲ್ಲಿ ಕೂತಿದ್ದಾರೆ, ಟ್ರೈನ್ ಚಲಿಸ್ತಾ ಇದೆ. ನಾನು ಟ್ರೈನಲ್ಲಿ ಕೂತಿದ್ದೀನಿ, ಟ್ರೈನ್ ಚಲಿಸ್ತಾ ಇದೆ. ಚಲಿಸುವಾಗ ಒಂದು ಜನ ಡಿಫರೆನ್ಸ್ ಅಲ್ಲಿ ನಿಮಗೆ ಸೌಂಡ್ ಆಡತಿ ಕೇಳುತ್ತೆ. ಹಾಗಾಗಿ ಈ ನೋಡುವವನ ಕಾಲವು ನೋಡುವವನ ವೇಗಕ್ಕೆ ಸಾಪೇಕ್ಷವಾಗಿರುತ್ತದೆ. ಅದೇ ಸತ್ಯವೇ ಸಾಪೇಕ್ಷ. ದಿಸ್ ಇಸ್ ಮೈ ಫಸ್ಟ್ ಫಿಲಾಸಫಿ. ನೋಡಿ, ತರ್ಕಾಲೋಚನೆ ಮಾಡುವಾಗ ಅದೊಂದು ಆಗಬಾರ್ದು, ಆಗುತ್ತೆ. ಯಾಕಾಗಬೇಕು ನೋಡಿ, ತರ್ಕಕ್ಕೆ ಏನ್ ಬೇಕಪ್ಪ? ಒಂದು ನಿಯಮ, ಅದು ಸಂಬಂಧಪಟ್ಟ ಹಾಗೆ ಪರಿಹಾರ. ತರ್ಕ ನಿಯಮ ಪ್ಲಸ್ ಪರಿಹಾರ. ಯಾವುದೇ ವಿಷಯ ತಿಳ್ಕೊಳ್ರಿ, ಅದು ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಯಾವುದೇ ವಿಷಯ ತಿಳ್ಕೊಬೇಕಾದ್ರೆ ನಿಯಮ ಬೇಕೇ. ನಿಯಮಗಳಲ್ಲಿ ಯಾವುದು ಅರ್ಥ ಆಗೋದಿಲ್ಲ, ಅರ್ಥ ಆಗಲಿ ಸಾಧ್ಯವೂ ಇಲ್ಲ. There should be some base and there should be some regular philosophical rules. ಕಳೆದ ಸಭೆಗಳಿಗೆಲ್ಲ ಹೋಗಿ ವಾಸನ ಹುಟ್ಟೋದಕ್ಕಿಂತ ಒಳಗೆ ನುಡಿಸೋದು ಉತ್ತಮ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸ್ವಲ್ಪ ರಾಗದ ಜ್ಞಾನ ಆದರೂ ಬರುತ್ತಲ್ಲ. ನಿಮ್ಮ ಸಲಾಗಿ ಒಂದೇ ಒಂದು ರಾಗ ನುಡಿಸ್ತೀನಿ ನಾನು, ವಯಲಿನಲ್ಲಿ ರಾಗ ನುಡಿಸ್ತೀನಿ ಅಂತಂದ್ರೆ ನಾನೇನು ದೊಡ್ಡ ಸಂಗೀತ ವಿದ್ವಾಂಸ ಅಲ್ಲ.
ಯೋಗ ವಾಕು ಇವ್ರ ಥರ ವಿದ್ವಾಂಸ ಅಲ್ಲ. ನಾನು ಹಾಗೆ ವೈಲಿನ್ ನಾನು ಇಂಟ್ರೆಸ್ಟ್ ಸಬ್ಜೆಕ್ಟು ಕಲಿತಿದ್ದೀನಿ. ನಿಮ್ಮ ಮುಂದೆ ಒಂದು ರಾಗ ನೋಡ್ತೀನಿ. ಹೌದಾ? ಅರೆ ಬೋರ್ ಇಟ್ಟಿದ್ದಲ್ಲ. ಅಲ್ಲ ಅಲ್ಲ ಇಲ್ಲಿ ಬೋರ್ ಇಟ್ಟಿದ್ದಲ್ಲ. ಇಲ್ಲೇ ಇದೆಯಾ? ಎಲ್ಲಿದೆ? ಇಲ್ಲಿದೆ ಬಿಡು. ಇದೆ. ನಿಮ್ಮ ಸಲ ಒಂದು ರಾಗ ನೋಡ್ತೀನಿ. ಇತ್ತೀಚೆಗೆ ಸಾರ್ವಜನಿಕರ ಮುಂದೆ ಹೋಗಿ ವಾಲಿನ್ ನುಡಿಸೋದೇ ಬಿಟ್ಟಿದ್ದೀನಿ ನಾನು. ಅವರು ಕೇಳ್ತಾರೆ, ನೀವು ನುಡಿಸೋ ವೈಲಿನ್ ಒಂದು ವೈಜ್ಞಾನಿಕ ಕಾರಣ ಕೊಡಿಯೋದು. ವೈಲಿನ್ ಕೇಳೋದಕ್ಕೂ ವೈಜ್ಞಾನಿಕ ಕಾರಣ, ಸಂಗೀತ ಕೇಳೋಕ್ಕೆ ವೈಜ್ಞಾನಿಕ ಕಾರಣ ಬೇಕಿದೆ. ನೋಡಿ, ಕಲೆ ನಿಮ್ಮ ಅನುಭವ ಬರಬೇಕು, ವಿಜ್ಞಾನ ನಿಮ್ಮ ವಿಚಾರಕ್ಕೆ ತಿಳಿಬೇಕು, ಸಂಗೀತ ನೀವು ಕೇಳಿ ಆನಂದಿಸ್ಬೇಕು. ಸಂಗೀತಕ್ಕೆ ವೈಜ್ಞಾನಿಕ ಕಾರಣ ಬೇಕಾಗಲ್ಲ. ಸಂಗೀತಕ್ಕೆ ಯಾಕೆ ಬೇಕಪ್ಪ? ಈಗ ಡ್ಯಾನ್ಸ್ ಮಾಡೋದಕ್ಕೂ ವೈಜ್ಞಾನಿಕ ಕಾರಣ ಕೇಳಬೇಕಾಗತ್ತ? ನಾನು ಎಲ್ಲ ಸಮಾರಂಭಕ್ಕೆ ಹೋಗ್ಬೇಕು ಅಂದ್ರೆ ನನ್ನ ಕಿರಿಕಿರಿ ಆಗೋದು ನನ್ನ ಸ್ಯಾಕ್ಸ್. ಸಮಾರಂಭಕ್ಕೆ ಹೋಗ್ಬೇಕು ಅಂತಿರ್ತೀನಿ, ನನ್ನ ಸ್ಯಾಕ್ಸ್ ಯಾವಾಗಲೂ ಒಂದು ಕೆಳಗಾಲ ಹೊಡೆದಿರ್ತದೆ, ಇನ್ನೊಂದು ಮೇಲ್ಗಾಲ ಹೊಡೆದಿರ್ತದೆ. ನೋಡಿ, ಇವೆಲ್ಲ ಅನಾವಶ್ಯಕ ವಸ್ತುಗಳೇ. ಅವಶ್ಯಕ ವಸ್ತುಗಳೇನಂದ್ರೆ ಒಂದು ಓದಿ ಬರೆಯಕ್ಕೆ ಟೇಬಲು, ವಿಚಾರಧಾರೆನ ಅರ್ಥಕೊಳ್ಳಕ್ಕೆ ವ್ಯವಹಾರಿಕವಾಗಿ ನಾವು ತಿಳ್ಕೊಳ್ಳೋಕ್ಕೆ ವಿಷಯ ಸಂಗ್ರಹಣೆಗೆ ಒಳ್ಳೆಯ ಪುಸ್ತಕ. ಬೇಜಾರಾದಾಗ ನೋಡಿಸ್ಲಿಕ್ಕೆ ಒಂದು ವೈಲಿನ್, ಆರಾಮ ಕೂಡಕ್ಕೆ ಒಂದು ಕುರ್ಚಿ, ಇಷ್ಟ ಸಾಕಲ್ವ? ಸಾಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಹಾಗೆ ಏನಿದೆ? ನಮ್ಮಪ್ಪ ಬಹಳ ಧಾರಾಳಿ, ನಿಗರ್ವಿ, ನಿರಾಳಿ, ಜೈಗಾಂಟಿಕ್ ಪರ್ಸನಾಲಿಟಿ, ದೊಡ್ಡ ದೊಡ್ಡ ಮನುಷ್ಯ. ನಾನು ಸಣ್ಣದಿದ್ದೆ, ಇದಕ್ಕಿದ್ದಂಗೆ ಜ್ವರ ಬಂದು ಮಲಗೇ ಬಿಟ್ಟೆ. ನಮ್ಮಪ್ಪ ಬಜಾರಿಂದ ಬರುವಾಗ ಈ ದಿಕ್ಸೂಚಿ ಅಂತ ತಂದ್ಬಿಟ್ಟ. ಇದು ಎಷ್ಟು ಚೆನ್ನಾಗಿದ್ದಾಗಿರ್ತದೆ. ಇದು ನೋಡಿ, ಹೇಗೆ ತಿರುಗಿಸಿದ್ರು ಇದು ನೋಡಿ ಉದುರಿಗೆ ನಿಲ್ಲುತ್ತೆ. ನನ್ನ ಪ್ರಶ್ನೆ ಇರೋದು, ಈ ಮುಳ್ಳು ಪೂರ್ವಕ್ಕೋ ಅಥವಾ ಪಶ್ಚಿಮಕ್ಕೋ ಯಾಕೆ ನಿಲ್ಲಬಾರ್ದು? ಇದ್ರ ಜೊತೆ ದಿನಗಟ್ಟಲೆ ಗಂಟೆ ಆಟ ಆಡ್ತಿದ್ದೆ. ಅಷ್ಟೊಂದು ಇಂಟ್ರೆಸ್ಟ್ ಆಗಿರುತ್ತೆ ನನಗೆ. ಬಹಳ ಇಂಟ್ರೆಸ್ಟ್ ಇತ್ತು. ನಮ್ಮ ಅಪ್ಪನಿಗೂ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಟ್ರೆಸ್ಟ್ ಇರ್ತದೆ ಅಂತ. ಊರಲ್ಲಿ ಮೇಷ್ಟ್ರು 8ನೇ ಕ್ಲಾಸ್ ಇದ್ದಾಗ ಆಲ್ಜಿಬ್ರಾ ತೋರಿಸೋದು. ನನಗೆ ಅರ್ಥನೇ ಆಗ್ತಿರ್ಲಿಲ್ಲ, ಸರಿಯಾಗಿ ಹೋಗ್ತಿರ್ಲಿಲ್ಲ. ನಮ್ಮ ಚಿಕ್ಕಪ್ಪ ಇದ್ದ, ಜೇಕಬ್ ಅಂತ. ಚಿಕ್ಕಪ್ಪ ಆಲ್ಜಿಬ್ರಾನ ಹೇಗೆ ಬಿಡಿಸೋದು ಅಂತ ಬಹಳ ಸರಳವಾಗಿ ಹೇಳ್ಬಿಟ್ಟ. ಅವತ್ತಿಂದ ನನಗೆ ಆಲ್ಜಿಬ್ರಾ ಬಿಡಿಸೋದು ಕಠಿಣನೇ ಆಗಲಿಲ್ಲ. ಆದರೆ 11 ವರ್ಷದವನಿದ್ದಾಗ ನನಗೆ ವಯಸ್ಸಿದ್ದಕ್ಕಾಗಿ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ನಾಲ್ಗೆ ಹೊಡ್ತಾನೆ ಇರಲಿಲ್ಲ. ನಮ್ಮ ತಾಯಿ ಬೇಜಾರ, ಅಯ್ಯೋ ಈಗ ವಯಸ್ಸಿಗೆ ಬರಲ್ಲ ಅಂತ ಆ ಇಡೀ ಸಿಟಿಲಿದ್ದ ಡಾಕ್ಟರ್ನೆಲ್ಲ ತೋರಿಸ್ಬಿಟ್ಟಿದ್ದಾರೆ. ನಮ್ಮಪ್ಪ, ಯಾಕೆ ಏನು ಆಗಿಲ್ಲ, ಅವ್ರಿಗೆ ಸುಧಾರಿಸ್ತಾರೆ ಬಿಡು, ಸ್ಕೂಲ್ ಅಂತ ಕರ್ಕೊಂಡು ಹೋಗಿ
ನನ್ನ ಮಗ ಯಾವುದರಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ ಕೇಳ್ಬಿಡಿ, ಅದನ್ನೇ ಕಲಿಸ್ತೀನಿ. ಆಮೇಷ್ಟು ನನ್ನನ್ನು ಅರುಣ, ನಿನ್ನ ಮಗ ಯಾವುದ್ರಲ್ಲೂ ಎಕ್ಸ್ಪರ್ಟ್ ಆಗೋದಿಲ್ಲಪ್ಪ. ಕರ್ಕೊಂಡೋರು ಮುಂದೆ ಸುಧಾರಿಸ್ಬೋದು. ಕೇಳು ಅಂತ ಬೇಜಾರು ಮಾಡ್ಕೋಬೇಡ. ಕರ್ಕೊಂಡು ಅಂತ ಅಪಹಾಸ್ಯ ಮಾಡೋದು ನನಗೇನು ಅನಿಸ್ತಾನೆ ಇರಲಿಲ್ಲ. ನಮ್ದು ಜೀವ ಕುಟುಂಬ. ನಮ್ಮಪ್ಪ ಕ್ರಿಶ್ಚಿಯನ್ ಸ್ಕೂಲಿಗೆ ಸೇರಿಸಿದ. ಅಲ್ಲಿ ನಾನೊಬ್ಬನೇ, ಇಡೀ ಕ್ಲಾಸಲ್ಲಿ ಜೀವ ವಿದ್ಯಾರ್ಥಿ ಅಂತ ನಾನೊಬ್ಬನೇ. ಆದರೆ ನಮ್ಮ ಸ್ಕೂಲ್ಗೆ, ನಮ್ಮ ಕ್ಲಾಸ್ಗೆ ಟೀಚರ್ ಬರೋಕ್ಕಿಂತ ಮುಂಚೆ 2 ದೊಡ್ಡ ಮಳೆಗಳನ್ನು ಜೇಬಿನಲ್ಲಿ ಇಟ್ಕೊಂಡು ಬರೋರು. ಜೇಬಿನಲ್ಲಿ ತುಳಿದು ಮಕ್ಕಳು ಮುಂದೆ ನಿಲ್ಲಿಸಿ, ಮಕ್ಕಳೇ ನೋಡಿ, ನಮ್ಮ ಯೇಸುವಿನನ್ನು ಶಿಲುಬೆಗೆ ಏರಿಸುವಾಗ ಇಂಥ ದೊಡ್ಡ ಮಳೆಯಿಂದ ಜಡರು ಅಂತ ನನ್ನ ನೋಡಿ ಹೇಳ್ತಿದ್ದ. ಪ್ರಯತ್ನಿಸ್ಕೊಂಡು ಯಾಕೆ ನಾನು ಜೀವಾಗಿದ್ದೆ ಅಲ್ಲ ರೀ. ಯಾವುದೋ ಕಾಲಕ್ಕೆ ರಾಜ ಜೀವಗಳಿಂದ ದೇಶಗಳಿಗೆ ಮಳೆ ಬರ್ಸಿದ್ದ, ನನಗೆ ಮಾಡ್ತಾ ಇದ್ದೆ. ನಾನೇ ಕಣ್ಣಿಸ್ಕೊಂಡು ನೋಡ್ಬೇಕು. ಆದರೆ ನಾನು ಸಣ್ಣವನಿದ್ದಾಗ ಒಂದು ವಿಷಯ ಅಂತ ಬಹಳ ಕಾಡ್ತಿತ್ತು ಅಂದ್ರೆ ಎಷ್ಟು ಈಗಲೂ ಕಾಡ್ತಿತ್ತು ನನಗೆ. ಈಗಲೂ ಅಂದರೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಸ್ಪೀಡಾಗಿ ಹೋಗೋ ವಸ್ತು ಯಾವುದು? ಇದು ಸ್ಪೀಡಾಗಿ ಹೋಗುವಷ್ಟು ಅಲ್ಲಿ ಸೂರ್ಯ ಹುಟ್ಟುತ್ತಿದ್ದಂಗೆ ಇಲ್ಲಿ ಕಾಣ್ತಾನೆ. ಬೆಳಕಿನ ಸ್ಪೀಡ್ ಬಗ್ಗೆ ನನಗೆ ಬಹಳ ಕೌತುಕ. ತಿಳ್ಕೋಬೇಕು. ಅಲ್ಲ, ನಾವು ಬೆಳಕಿನ ಹಿಂದೆ ಹೋಗೋದಾದ್ರೆ ಎಷ್ಟು ಮಜವಾಗಿರ್ತದಲ್ಲ. ನನ್ನ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಬೆಳಕು ನಿರ್ದಿಷ್ಟ ಚಲನೆಯಲ್ಲೇ ಚಲಿಸುತ್ತದೆ. ಲೈಟ್ ನಿರ್ದಿಷ್ಟ ಚಲನೆಯಲ್ಲೇ ಚಲಿಸುತ್ತದೆ. ನೋಡುವವರ ಕಣ್ಣೋಟವು ಎಷ್ಟೇ ಸ್ಪೀಡ್ ಆಗಿದ್ದರೂ ಕೂಡ ಬೆಳಕು ಮಾತ್ರ ನಿರ್ದಿಷ್ಟ ಚಲನೆಯಲ್ಲೇ ಚಲಿಸುತ್ತದೆ. ಲೈಟ್ ಟ್ರಾವೆಲ್ಸ್ ಅಟ್ ಕಾನ್ಸ್ಟಂಟ್ ಸ್ಪೀಡ್. ಇದನ್ನು ನಾನು ಮೊದಲನೇ ಸಲ ಜಗತ್ತಿಗೆ ಹೇಳಿದಾಗ ನಾನು ಸುತ್ತಮುತ್ತ 5 ಜನ ಹೆಂಗೆ ನನಗೆ ಜವಳಿ ಮಾಡಿದ್ರು ಗೊತ್ತಾ? ಆಲ್ಬರ್ಟ್ ಐನ್ಸ್ಟೈನ್ ತಲೆ ಕೆಟ್ಟಿದೆಯಲ್ರಿ? ತಲೆ ಕೆಟ್ಟಿದೆಯಾ? ಇಲ್ಲ. ಹುಚ್ಚ ಹಿಡಿದಿದೆ. ಹುಚ್ಚ? ಇಲ್ಲ. ಅವನ ಬ್ರೈನ್ ಅಲ್ಲಿ ಒಂದು ಸ್ಕ್ರೂ ಲೂಸ್ ಆಗಿದೆ ಅಂತ ಜಗಳವರು, ರೇಗಿಸೋರು, ಅವಮಾನ ಮಾಡೋರು. ನನಗೇನು ಅನ್ನಿಸ್ತಿರ್ಲಿಲ್ಲ. ಆದರೆ ಈ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಮೊದಲನೇ ಸಲ 300 ವರ್ಷಗಳ ಹಿಂದೆ ಗೆಲಿಲಿಯೋ ಮಹಾಶಯ ಮೊದಲು ಹೇಳಿದಾಗ ಇದೇ ಪಾತ್ರೆಗಳು ಏನ್ ಮಾಡಿದ್ರು? ಅವನಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ರು, ಅವಮಾನ ಮಾಡಿದ್ರು, ಚಿತ್ರ ಹಿಂಸೆ ಕೊಟ್ಟಿದ್ರು. ಅಂತವನ್ನೇ ಬಿಟ್ಟಿಲ್ಲ. ಇನ್ನು ನನ್ನಂತವನ್ನೇ ಬಿಡ್ತಾರೆ ಜನ. ನನಗೆ ಹುಚ್ಚ ಅಂದ್ರು, ಸ್ಕ್ರೂ ಲೂಸು ಅಂದ್ರು, ತಲೆ ಕೆಟ್ಟಿದೆ ಅಂದ್ರು. ನನಗೇನು ಅನಿಸಿಲ್ಲ. ಆದ್ರೆ ಈಗ ನಿಮಗೆ ಹುಚ್ಚಿಡಿಸ್ಬಿಡ್ತೀನಿ. ನನಗಾಗ ತಲೆ ಕೆಟ್ಟಿದೆಯಲ್ಲ, ಗಾಬರಿ ಹಾಕೊಳ್ಳಿ. ಇನ್ನು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಲ್ಲ, ಹಾಗೆ ನಿಮ್ಮ ಜ್ಞಾನವನ್ನ, ನಿಮ್ಮ ವಿಚಾರಧಾರೆಯನ್ನ ಇನ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇಟ್ಕೊಂಡು ನನ್ನ ಮಾತು ಕೇಳದಿದ್ರೆ ನಿಮಗೆ ಬೆಳಕಿನ ಚಲನೆಯ ಸ್ವಾರಸ್ಯವನ್ನು ಹೇಳ್ಬೋದಾ? ನೋಡಿ, ನಾವು ಇದಕ್ಕಿದ್ದಂಗೆ ಹೋಗ್ತಾ ಸ್ಪೀಡಾಗಿ ಬೆಳಕಿನ ಚಲನೆಯ ಹತ್ತಿರ ಹೋದ್ರೆ ಏನಾಗುತ್ತೆ? ನಮ್ಮ ದ್ರವ್ಯರಾಶಿಗೆ ಬಲ ಬರುತ್ತೆ. ಮಾಸ್ ಅಟೈನ್ಸ್ more energy during the speed movement. ನಾವು ಹೋಗುವ ದಿಕ್ಕಿನಲ್ಲಿ ಇನ್ನೂ ಸ್ಪೀಡ್ ಜೋರು ಮಾಡಿದ್ರೆ, ನಮ್ಮ ಓಟವನ್ನು ಇನ್ನೂ ಸ್ಪೀಡ್ ಮಾಡಿದ್ರೆ, ಬೆಳಕಿನ ಚಲನೆ ಹತ್ತಿರ ಹೋದ್ರೆ ಏನಾಗುತ್ತೆ? ನಿಮ್ಮ ದ್ರವ್ಯರಾಶಿಗೆ ಚಪ್ಪಟೆ ಆಗಿ ಕಾಲದ ನಡಿಗೆಯಲ್ಲಿ ಕಾಲು ಇನ್ನೂ ಆಗಿಬಿಡ್ತೀರಿ. ವಿಲ್ ಬಿ ನೋ ಮೋರ್.
ಯು ವಿಲ್ ನೋ ಡ್ಯೂರಿಂಗ್ ದಿ ಹೈಯೆಸ್ಟ್ ಸ್ಪೀಡ್ ಮೂಮೆಂಟ್. ಬೆಳಕಿಗೆ ಆ ಶಕ್ತಿ ಇದೆ. ಬೆಳಕಿನ ಚಲನೆ ಗುಟ್ಟು ಗೊತ್ತಾ ನಿಮಗೆ? ನಮ್ಮ ಕಾಲದ ಒಂದು ನಿಮಿಷ ಇಸ್ ಈಕ್ವಲ್ ಟು 3 ಲಕ್ಷ ಕಿಲೋಮೀಟರ್ ಬೆಳಕಿನ ವೇಗ. ಅಷ್ಟು ಸ್ಪೀಡಾಗಿ ಹೋಗ್ತದೆ. ಸೊ ಇದನ್ನು ನಿಮಗೆ ಇನ್ನೂ ಸರಳವಾಗಿ ಹೇಳೋದ ನೋಡಿ. ನನಗೀಗ 70 ವರ್ಷ. ಐ ಆಮ್ ಯಂಗ್ ಬಾಯ್ ಆಫ್ 70 years. ಕಿಂಚಿಕ್ಕಿಂತ ಚಿಗಿದೆ, ಮೇಲಕ್ಕೆ ಹೋದೆ, ವ್ಯೋಮ ದಾಟಿದೆ, ಆಕಾಶ ದಾಟಿದೆ, ಅಂತರಿಕ್ಷ ದಾಟಿದೆ, ಹೋದೆ ಬೆಳಕಿನ ವೇಗದಲ್ಲಿ ಹೋದೆ. ಆಕಾಶ ಗಂಗೆಯನ್ನು ದಾಟಿ ಗ್ಯಾಲಕ್ಸಿ ನಕ್ಷತ್ರ ಲೋಕವನ್ನು ನೋಡ್ತಾ ಇದ್ದೀನಿ. 7-8 ದಿನ ಅಲ್ಲೇ ಅಡ್ಡಾಡಿದೆ. ಬೆಳಕಿನ ವೇಗದಲ್ಲಿ ಅಡ್ಡಾಡಿದೆ 8 ದಿನ ಆದ್ಮೇಲೆ ಇಲ್ಲಿ ವಾಪಸ್ ಬಂದ್ರೆ ನನ್ನ ಜೊತೆ ಬಾಳಿ ಬದುಕಿರೋದು ನೀವೆಲ್ಲ 50-60 ವರ್ಷದ ಮೊದಲು ಕಾಣ್ತೀರಿ. ವಯಸ್ಸು ಎಷ್ಟಪ್ಪ? 16 + 50 66 ವರ್ಷದ ಮೊದಲು ತರ ಇದೆಯಲ್ಲ. ನನಗೆ ಹೆಚ್ಚಿಗೆ ಬದುಕಾಗಿದೆಯಾ? ನಿನಗೆ ವಯಸ್ಸು 20 + 50 70 ವರ್ಷದ ಮುದುಕ. ಯಾಕೀಗಂದ್ರೆ ಬೆಳಕಿನ ವೇಗದಲ್ಲಿ ನಮ್ಮ ಟೈಮು, ನಮ್ಮ ಕಾಲ ಅಂದ್ರೆ ಒಂದು ತಾಸು, ಗಂಟೆ, ದಿನ, ತಿಂಗಳು, ವರ್ಷ, ಈಗ ನಮ್ಮ ಕಾಲದಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದು ಬೆಳಕಿನ ವೇಗಕ್ಕೆ ಲಕ್ಷಾಂತರ ಪಟ್ಟು ಜಾಸ್ತಿ ಇರೋದ್ರಿಂದ ಬೆಳಕಿಗೆ ಆ ಎನರ್ಜಿ ಇದೆ. ಹಾಗಾಗಿ 7-8 ದಿನ ಇದ್ದು ಸುತ್ತಾಡಿ ನಾನು ವಾಪಸ್ ಹೀಗೆ ಬಂದಿರ್ತೀನಿ, ಹೀಗೆ ಇರ್ತೀನಿ, ಇಷ್ಟೇ ಸ್ಮಾರ್ಟ್ ಆಗಿರ್ತೀನಿ. ನನ್ನ ಹೆಲನ್ ಸೆಕ್ರೆಟರಿ, ಅವಳನ್ನ ಮದುವೆ ಆಗ್ತೀನಿ. ಅವಳು ನಿಮ್ಮ ಜೊತೆನೆ ಬಾಳಿ ಬದುಕಿದವಳಲ್ರಿ. ಅವಳಿಗೂ ಯಾವಾಗ ಅವರ ಅಪ್ಪ ಅಮ್ಮ ಮದುವೆ ಮಾಡಿರ್ತಾರೆ, ಮಕ್ಕಳಾಗಿರ್ತದೆ, ಮೊಮ್ಮಕ್ಕಳು ಆಗಿರ್ತವೆ. ಹೆಲ, ನಾವು ಎಷ್ಟೊತ್ತು ಹೋಗಬೇಕು? ಐ ವಿಲ್ ಬಿ ರೆಡಿ. ಎಸ್. ಹೆಲನ್ ಅನ್ನಲ್ಲ, ಇವಳು ನನ್ನ ಹೆಂಡತಿ, ಜರ್ಮನಿಯಿಂದ ಕರ್ಕೊಂಡು ಬಂದಿದ್ದಾಳೆ. ಇವಳು ನನ್ನ ಕೇರ್ ಟೇಕರ್. ಈ ನನ್ನ ಮನೆಯಲ್ಲಿ ಇವಳದೇ ದರ್ಬಾರು, ಇವಳದೇ ಕಾರ್ಬಾರು. ನಾನು ಇವಳು ಹೇಳಿದ್ರೆ ಕೇಳಬೇಕ್ರಿ. ಟೈಮ್ ಸರಿಯಾಗಿ ಮಾಡಬೇಕು, ಟೈಮ್ ಸರಿಯಾಗಿ ಊಟ ಮಾಡಬೇಕು, ಟೈಮ್ ಸರಿಯಾಗಿ ನಿದ್ದೆ ಆಗದೆ ಇದ್ರೆ, ನಾನು ರಿಸರ್ಚ್ ವರ್ಕ್ನಿಂದ ನಿದ್ದೆ ಆಗಿದ್ರೆ ಟ್ಯಾಬ್ಲೆಟ್ ಕೊಡೋಳು ಅವಳೆ. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಡಾಕ್ಟರ್ ನಾನು ನೋಡಿದ್ರೆ neither chewed nor cigarette, you should not smoke. Tobacco in your house. ತಂಬಾಕು ನಿಮ್ಮ ಮನೆಯಲ್ಲಿ ನಿಷಿದ್ಧ ಅಂತ ನನ್ನ ಹೆದರಿಸ್ತಾರೆ. ಡಾಕ್ಟರ್ ಕೂಡ ನನ್ನ ಹೆದರಿಸ್ತಾರೆ. ನಾವು ನಮ್ಮ ಬದುಕಿನಲ್ಲಿ ನಮ್ಮ ತೀರ ಆಪ್ತರು, ಗೆಳೆಯರು, ಗೆಳತಿಯರು ಏನೇನೇನೇನೇ ಹೇಳ್ತಾರೆ. ಹೇಳಿದ್ದನ್ನೆಲ್ಲ ಕೇಳೋಕ್ಕಾಗಲ್ಲ, ಕೇಳಿದ್ದನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಹೋಗಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಯಾವ್ದು ನೆನಪಿಟ್ಕೋಬೇಕು ಅಷ್ಟೇ ನೆನಪಿಟ್ಕೋಬೇಕು. ಇಟ್ಕೋಬಾರ್ದನ್ನೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ? ನೆನಪಿಟ್ಕೋಬಾರ್ದನ್ನೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ? ಹುಚ್ಚು ಹಿಡಿತದ್ರಿ. ಕಡೆವರ್ ಗೆರಸ್ ಮೇಕ್ ಇಟ್, ಕಡೆವರ್ ಗೆರಸ್ ಮೇಕ್ ಇಟ್. ಇದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಜರ್ಮನ್ ಶಬ್ದ ಪ್ರೇತಾತ್ಮ ಆಜ್ಞಾಪಾಲಕತನ. ಅಂದ್ರೆ ಪ್ರೇತಾತ್ಮ ಆಜ್ಞಾಪಾಲಕತನ ಈ ಸೂಡೋ ಸೈನ್ಸ್ ಅಲ್ಲ. ನೀವು ನಂಬಬೇಕಾಗಿದ್ದು ಸೈನ್ಸ್ನ, ಸೂಡೋ ಸೈನ್ಸ್ನಲ್ಲ, ವಿಜ್ಞಾನವನ್ನ. ಅವಿಜ್ಞಾನವನ್ನು ನಂಬೋದಲ್ಲ. ಅವಿಜ್ಞಾನವನ್ನು ನಂಬಿದ್ರೆ ನಿಮ್ಮ ಬದುಕು ಕೊಲಾಪ್ಸ್. ವಿಜ್ಞಾನವನ್ನು ನಂಬಿದ್ರೆ ಹೈಯೆಸ್ಟ್. ಜಸ್ಟ್ ಲೈಕ್ ಐನ್ಸ್ಟೈನ್, ನ್ಯೂಟನ್ ಅವ್ರ ಥರ ಬೆಳೀತೀರಿ. ಯು ಹ್ಯಾವ್ ಟು ಲೈಟನ್ ಯುವರ್ ಲೈಫ್ ಥ್ರೂ ದಿ ರಿಯಲ್ ಸೈನ್ಸ್. ಇದ್ರ ಪ್ರಕಾರ ಏನಾಗುತ್ತೆ? ಇದು ವಿಜ್ಞಾನವಲ್ಲದ ವಿಜ್ಞಾನ ಅಂತಂದ್ರೆ ಮೂಢನಂಬಿಕೆಯಿಂದ ಕೂಡಿದ್ದು. ನಾನು ಸಣ್ಣವನಿದ್ದಾಗ ಮಿಲಿಟರಿ ಸ್ಕೂಲಲ್ಲಿ ಓದ್ತಿದ್ದೆ. ನಮ್ಮ ಮಿಲಿಟರಿ ಸ್ಕೂಲಲ್ಲಿ ಎಲ್ಲ ಟೀಚರ್ ತರ ಕಾಣ್ತಿರ್ಲಿಲ್ಲ. ಅವ್ರು ಎಷ್ಟು ಶಿಸ್ತಿನ ಸಿಪಾಯಿಗಳು ಅಂದ್ರೆ ಶಿಸ್ತು ಅಂದ್ರೆ ಅವ್ರ ಟೀಚರ್ ನಮ್ಮ ಕ್ಲಾಸಿಗೆ ಹೆಂಗ್ ಬರ್ತಿದ್ದ ಗೊತ್ತಾ? ಹೆಂಗ್ ಬರ್ತಿದ್ದ ಅಂದ್ರೆ
ಏನು ಮಾಡಿಲ್ಲ, ಏನು ತಪ್ಪು ಮಾಡಿಲ್ಲ. ಹೇಳಿದ್ನಲ್ಲ You are always asking too many questions in the classroom. ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರಕ್ಕಾಗಲ್ಲ, ಉತ್ತರಿಸಕ್ಕಾಗಲ್ಲ. ಎಲ್ಲ ವಿದ್ಯಾರ್ಥಿಗಳ ಮುಂದೆ ನನಗೆ ಅವಮಾನ ಆಗುತ್ತೆ, ನನ್ನ ವರ್ಚಸ್ ಕಮ್ಮಿ ಆಗುತ್ತೆ. ಅಲ್ಲ, ಒಬ್ಬ ಶಿಕ್ಷಕ ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರಿಸಲಾಗದ ಶಿಕ್ಷಕ ಅವಮಾನ ಆಗುತ್ತೆ ಅನ್ನೋದಾದ್ರೆ ಶಿಕ್ಷಕರಿಗೆ ಅವಮಾನ ಅಲ್ಲ, ಇಡೀ ಶಿಕ್ಷಣ ವ್ಯವಸ್ಥೆ ಮತ್ತು ಸ್ಕೂಲ್ ವ್ಯವಸ್ಥೆಗೆ ಅವಮಾನ ಆಗುತ್ತೆ. ನಾನು ಸಣ್ಣವನಿದ್ದಾಗ ನ್ಯೂಟನ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಯಾವ ಟೀಚರ್ಗೂ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ನನಗೆ ಗೊತ್ತು, ನ್ಯೂಟನ್ಸ್ ಲಾ ಅಂದ್ರೆ ಅಭಿಜಾತ ವಿಜ್ಞಾನದ ಆಧಾರ ಸ್ತಂಭಗಳು, ಅಭಿಜಾತ ವಿಜ್ಞಾನದ ಆಧಾರ ಸ್ತಂಭಗಳು. ಈ ಆಧಾರ ಸ್ತಂಭಗಳನ್ನ ಯಾವ ನಿಮ್ಮನ್ನು ಅಲ್ಲಾಡ್ಸಕ್ಕಾಗಲ್ಲ. ನೀವು ಅಡ್ವಾನ್ಸ್ ಸೈನ್ಸ್ ತಿಳ್ಕೋಬೇಕಾದ್ರೆ ನೀವು ನ್ಯೂಟನ್ಸ್ ಲಾ ಓದಲೇಬೇಕು. ಅದು ನನ್ನ ಸಾಪೇಕ್ಷ ಸಿದ್ಧಾಂತ ಇರಲಿ ಅಥವಾ ಇನ್ನೊಂದು ಸಿದ್ಧಾಂತ ಇರಲಿ, ನೀವು ನ್ಯೂಟನ್ಸ್ ಲಾ ಓದಲೇಬೇಕು. ನಾನು 15 ವರ್ಷದವನಿದ್ದೆ. ನಮ್ಮ ಅಪ್ಪನಿಗೆ ಏನು ಅನಿಸ್ತವೆ, ನಾನು ಭವಿಷ್ಯದ ಬಗ್ಗೆ ಅವನಿಗೆ ಕಾಡಿರ್ಬೇಕು. ನೀನು ಎಲೆಕ್ಟ್ರಿಷಿಯನ್ ಓದ, ಎಲೆಕ್ಟ್ರಿಕಲ್ ಓದ್ಬೋದು. ನಿಜ ಹೇಳ್ತೀನಿ, ನನಗೆ ಎಲೆಕ್ಟ್ರಿಕಲ್ ಕೋರ್ಸ್ ಸೇರಿಸಿದವಳು ನಮ್ಮ ತಾಯಿ. ಜರ್ಮನಿಲಲ್ಲ, ಸ್ವಿಟ್ಜರ್ಲ್ಯಾಂಡಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಚೆಂದ ಗೊತ್ತಾ, ಪ್ರಶಾಂತವಾದ ಸಿಟಿ. ನನಗೆ ಬಹಳ ಲೈಕ್ ಆಯಿತು. ಈ ಜರ್ಮನಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಒಂಥರ ಶಿಸ್ತು, ತೀರಾ ನಿಯಮ. ಸಿಟಿಜನ್ಶಿಪ್ ತಗೊಂಡೆ. ಸಿಟಿಜನ್ಶಿಪ್ ಏನು ತಗೊಂಡೆ, ಎಲೆಕ್ಟ್ರಿಷಿಯನ್ ಕೋರ್ಸಲ್ಲಿ ಫೇಲ್ ಆಗಿದೆ. ತಲೆ ಗೊತ್ತಿಲ್ಲ. ಮುಂದೆ ಏನು ಮಾಡಿದೆ ಅಂದರೆ ಸ್ವಿಸ್ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿಟೆಕ್ನಿಕ್ ಕಾಲೇಜ್ಗೆ ಅಡ್ಮಿಷನ್ ತಗೊಂಡು, ಅಲ್ಲಿ ನನಗೆ ಪರಿಚಯವಾದ ಹುಡುಗಿ ಮಿಲೇವಾ ಸರ್ಬಿಯಾ, ಮಿಲೇವಾ ಮಾಲಿಕ್, ಸರ್ಬಿಯಾದವಳು. ಬಹಳ ಜಾಣೆ, ಬಹಳ ಬರೀಯಂತು. ಇಡೀ ನಮ್ಮ ಕ್ಲಾಸಲ್ಲಿ ಒಳ್ಳೆ ಹುಡುಗಿ, ಬಹಳ ಸುಂದರವಾದ ಹುಡುಗಿ. ಫಿಸಿಕ್ಸಲ್ಲಿ ಎತ್ತಿದ ಕೈ. ನನಗೂ ಫಿಸಿಕ್ಸ್ ಅಂದರೆ ಬಹಳ ಇಂಟ್ರೆಸ್ಟ್ ಅಲ್ಲ, ಹಾಗಾಗಿ ಅವಳು ಪರಿಚಯ ಆಯಿತು. ಆಮೇಲೆ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆದಮೇಲೆ 1902ರಲ್ಲಿ ಅವಳ ಜೊತೆ ಮ್ಯಾರೇಜ್ ಮಾಡ್ಕೊಂಡೆ. ಮ್ಯಾರೇಜ್ ಏನೋ ಮಾಡ್ಕೊಂಡೆ, ನಮ್ಮ ತಾಯಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಮ್ಯಾರೇಜ್ ಮಾಡ್ಕೊಂಡೆ. ನಮ್ಮ ತಾಯಿ ನನಗೆ ತಾಯಿಯಾಗಿದ್ದ ನಮ್ಮ ಮಿಸಸ್ಗೆ ಅತ್ತೆ ಆಗಲಿಲ್ಲ ಸರಿಯಾಗಿ. ಆದರೆ ಮದುವೆ ಏನೋ ಮಾಡಿಕೊಂಡೆ. ಮೊದಲನೇ ದಿನ ಹನಿಮೂನ್ಗೆ ದೊಡ್ಡ ಹೋಟೆಲ್ ಬುಕ್ ಮಾಡೋಷ್ಟು ನಾವು ಶ್ರೀಮಂತರಿರಲಿಲ್ಲ. ಒಂದು ಸಾಧಾರಣ ಹೋಟೆಲ್ ಬುಕ್ ಮಾಡಿ ಮಿಲೇವರ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ನಗಾಡಿಕೊಂಡು ಹಾಸ್ಯ ಮಾಡಿಕೊಂಡು ಹೋಗಿ ಒಳ್ಳೆ ಊಟ ಮಾಡಿ ರಾತ್ರಿ ಮನೆಗೆ ಹೋದಾಗ 2 ಗಂಟೆ. ಈ ಸಂಭ್ರಮದಲ್ಲಿ ನಾನು 2 ಗಂಟೆ ನೋಡ್ತೀನಿ, ನನ್ನ ಮನೆ ಬಾಗಿಲು ಕುಲ್ಲ ತೆಗೆದೇ ಇದೆ, ಲೈಟ್ ಉರಿತಾ ಇದೆ. ಈ ಸಂಭ್ರಮದಲ್ಲಿ ನಾನು ನನ್ನ ಮನೆಗೆ ಬೀಗ ಹಾಕೋದನ್ನೇ ಮರೆತುಬಿಟ್ಟಿದ್ದೆ. ಕೀಲಿಗೆ ಹಾಕಿರ್ಲಿಲ್ಲ. ಶುರುವಾಯಿತು ನಮ್ಮ ಮಿಲೇವಾಳದ ಕಿರಿಕಿರಿ. 1905ರಲ್ಲಿ ನಾನು ಒಂದೇ ವರ್ಷದಲ್ಲಿ 4 ರಿಸರ್ಚ್ ಪೇಪರ್ಗಳನ್ನ ಪ್ರಕಟಣೆ ಮಾಡಿದೆ. ಪ್ರಕಟಣೆ ಆದವು. ಆ 4 ಪ್ರಕಟಣೆಗಳಲ್ಲಿ ನನ್ನ ಸಾಪೇಕ್ಷತಾ ಸಿದ್ಧಾಂತವೂ ಒಂದು. ನನ್ನ ಉಜ್ರಾಯ ಸ್ಥಿತಿ, ಅದು ನನ್ನ ಲೈಫಿನ ಉಜ್ರಾಯ ಸ್ಥಿತಿ ಸಾಪೇಕ್ಷತಾ ಸಿದ್ಧಾಂತ. ಆದರೆ ಮದುವೆ ಆದಮೇಲೆ ಯಾಕೋ ಏನೋ ನನ್ನ ಆರ್ಟಿಕಲ್ ಬಗ್ಗೆ ಆಗಲಿ, ನನ್ನ ಥಿಯರಿ ಬಗ್ಗೆ ಆಗಲಿ, ನನ್ನ ರಿಸರ್ಚ್ ವರ್ಕಿನ ಬಗ್ಗೆ ಆಗಲಿ ಮಿಲೇವಾ ಏನೂ ಕೇಳ್ತಿರ್ಲಿಲ್ಲ. ಫಿಸಿಕ್ಸು ಒಳ್ಳೆ ಬ್ರಿಲಿಯಂಟ್ ಅಂದ್ಕೊಂಡಿದ್ದೆ. ಆದರೆ ಬರ್ತಾ ನನ್ನ ಜೊತೆ ಕಿರಿಕಿರಿನೇ ಜಾಸ್ತಿ ಆಯಿತು. ಒಂದು ಸಾರಿ ಎಷ್ಟು ಕಿರಿಕಿರಿ ಆಯಿತು ಅಂದರೆ ತುಂಬ ಕಿರಿಕಿರಿ ಮಾಡಿದ್ರು.
ನೀನೊಬ್ಬನೇ ರಿಸರ್ಚ್ ವರ್ಕಲ್ಲಿ ನೀನೊಬ್ಬನೇ ರೂಮಲ್ಲಿ ಕಟ್ಕೊಂಡು ಬೋರ್ಡ್ ಹಾಕೊಂಡು ಕೂತ್ರೆ ಏನಾಗ್ಬೇಡ, ಮನೆ ವ್ಯವಸ್ಥೆನೆಲ್ಲ ಒಬ್ಬಳೆ ಮಾಡಬೇಕು ಅಂತ ಬರ್ಕೊಟ್ಟಿದೀಯ ನೀನು. ನಿನ್ನ ಮಗ 2ನೇ ಮಗ ಹಂಸ್ ನಾಳೆಯಿಂದ ಸ್ಕೂಲ್ ಹೋಗ್ತಿದ್ದಾನೆ, ನೆನಪಿದೆಯಾ? ಇನ್ನು 2ನೇ ಮಗ ಎಡ್ವರ್ಡ್ ಇಡೀ ಆಕಾಶದ ತಲೆ ಮೇಲೆ ಬಿದ್ದಿದೆ ಅನ್ನೋದ್ರೆ ಅರ್ಥ ಆಗ್ತಾನೆ. ಮುಚ್ಚೋದೇ ಇಲ್ಲ. ನಿಮ್ಮ ಜೊತೆ ಹೇಗೆ ಸಾಕಾಗಿದೆ ನನಗೆ. ನಾನು ನೀನು ಫಿಸಿಕ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ನಾನು ನಿನ್ನ ಹೆಂಡತಿ ಹೆಚ್ಚಿದ ಮಾತು ಬರೀತಾರೆ. ನಿನ್ನ ಜೊತೆ ಹೊಟ್ಟೆ ಹೋಗ್ಬೇಡ ಹೋಗ್ಬೇಡ. ನನ್ನ ನಿಲುವಾಗಿ ನನ್ನ ರಿಸರ್ಚು ಬರೀ ಓದಾಗಿತ್ತಷ್ಟೇ ವಿನಃ ಏನು ಆಗಿರಲಿಲ್ಲ. ಬೇರೆ ಏನು ಆಗಿರಲಿಲ್ಲ. ನಾನು ಹೇಳ್ಬೋದಾಗಿತ್ತು. ನಾವು ಕೆಲಸದ ಒತ್ತಡ, ರಿಸರ್ಚ್, ಬಿಡುವಿಲ್ಲದ ಕೆಲಸ. ಈ ಬಿಡುವಿಲ್ಲದ ಕೆಲಸದಲ್ಲಿ ನಾನು ಅವಳು ಇಲ್ಲೇ ಬಿಟ್ಟು ಬರ್ಲಿಕ್ಕೆ ಹೋದೆ. ಇಲ್ಲೇ ಮಕ್ಕಳ ಜೊತೆ ಇಲ್ಲೇ ಉಳಿದು ಒಂದು 4-6 ವರ್ಷ ಆದ್ಮೇಲೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಮಕ್ಕಳಿಗೆ ದೀಕ್ಷೆಯನ್ನು ಕೊಡಿಸಿದ್ರು. ಆದ್ರೆ ಅವಳು ನನ್ನ ಬಾಳಿಗೆ ಹೆಜ್ಜೆಗೆ ಹೆಜ್ಜೆ ಹಾಕಲೇ ಇಲ್ಲ. ನಮ್ಮಿಬ್ಬರು ಮಧ್ಯದ ಅಂತರ ಜಾಸ್ತಿ ಆಗ್ತಾನೆ ಹೋಯ್ತು. ಅದು ಒಂದಂತೂ ಕಾಣುತ್ತೆ, ನನ್ನ ಕೈಯಾರೆ ಬೆಳೆದಂತ ನನ್ನ ಇಬ್ಬರು ಮಕ್ಕಳು ನನ್ನಿಂದ ದೂರ ನೆನೆಸ್ಕೊಂಡ್ರೆ ಈಗ ನನ್ನ ಎದೆ ಹಿಡಿದಂಗಾಗುತ್ತೆ. ನನ್ನ ಮತ್ತು ಬೆಲೆವಾಳ ಮಧ್ಯದ ಸಂಬಂಧಕ್ಕೆ ಕಡಿವಾಣ ಆಗಿ ಇಬ್ಬರಿಗೂ ಡೈವರ್ಸ್ ಆಗುತ್ತೆ. ಒಪ್ಪಂದದ ಪ್ರಕಾರ ನನ್ನ ನೊಬೆಲ್ ಬಹುಮಾನದಿಂದ ಬಂದ ಹಣವನ್ನ ಪೂರ್ತಿಯಾಗಿ ಅವಳಿಗೆ ಕೊಡಬೇಕು ಅಂತ ಒಪ್ಪಂದ ಮಾಡ್ಕೊಂಡಿದ್ವಿ. ಲಾಯರ್ ಹಾಗೆ ಸೂಚಿಸಿದ. 1921ರಲ್ಲಿ ನನ್ನ ನೊಬೆಲ್ ಬಹುಮಾನ ಬಂತು. ಅಮೌಂಟ್, ಇಡೀ ಅಮೌಂಟ್ ಅನ್ನ ಬೆಲೆ ಒಳಗೆ ಕೊಟ್ಟೆ. ಅದಕ್ಕಿಂತ 3 ತಿಂಗಳ ಮುಂಚೆ ನನ್ನ ದೂರದ ಸಂಬಂಧಿ ಎಲಿಸಾರ ಜೊತೆಗೆ ನನಗೆ 2ನೇ ಮದುವೆ ಆಯಿತು. ಮಹಾಯುದ್ಧದ ಸಮಯ. ಹಾರ್ವರ್ಡ್ ಸೈಂಟಿಸ್ಟ್ ನನ್ನ ಆಫೀಸ್ಗೆ ಬಂದಿದ್ದ. ಬೆಳಿಗ್ಗೆ ಅಷ್ಟೊಂದು ಬೆಳಿಗ್ಗೆ ಅವನು ಬಂದವನೇ ಅಲ್ಲ. ಅವನ ಕೈಯಲ್ಲಿ ಒಂದು ಒಕ್ಕಣಿಕೆ ಇತ್ತು. ಒಕ್ಕಣಿಕೆ ನನಗೆ ಗೊತ್ತಾಯಿತು. ಮಹಾಯುದ್ಧದ ಸಮಯ ಅಂತ ಕಷ್ಟಪಡಲು ಆ ಯುದ್ಧದ ಸಮಯದಲ್ಲಿ ವಿಜ್ಞಾನಿಗಳ ಅಭಿಪ್ರಾಯ ಕೇಳಿದ್ರು. ಅವನಿಗೆ ನನ್ನ ಸಿಗ್ನೇಚರ್ ಬೇಕಾಗಿದ್ದಾರೆ ಒಕ್ಕಣಿಕೆ ಮೇಲೆ. ನನಗೆ ಗೊತ್ತಾಯಿತು, ನೋಡು, ಯಾವ ಕಾರಣಕ್ಕೂ ನಾನು ಅದನ್ನ ಸಿಗ್ನೇಚರ್ ಹಾಕಲ್ಲ. ನಾನೊಬ್ಬ ಶಾಂತಿ ಪ್ರಿಯ. ನೀವು ಇಡೀ ದೇಶದ
ಯುದ್ಧೋನ್ಮಾದದ ದೇಶದಿಂದ ಯುದ್ಧದಲ್ಲಿ ಕಾಣ ಕೊಲೆ ಮಾಡೋದಾದ್ರೆ ಕೊಲೆ ಅಲ್ಲದೆ ಮತ್ತೇನೋ? ಯುದ್ಧದಲ್ಲಿ, ರಾಷ್ಟ್ರೀಯತೆ ನೆಪದಲ್ಲಿ ಯುದ್ಧದಲ್ಲಿ ಮನುಷ್ಯರು ಕೊಲ್ಲೋದಂದ್ರೆ ಏನು? ನೋಡು, ನೀನು, ನಿನ್ನ ಗೆಳೆಯರು, ನಿನ್ನ ರಿಸರ್ಚರು 93 ಜನ ಆ ಒಕ್ಕಲಿಗೆ ಮೇಲೆ ಸಹಿ ಹಾಕಿದ್ದೀರಿ. 94ನೇವನಾಗಿ ನಾನು ಸಹಿ ಹಾಕೋದಿಲ್ಲ. ಅದೇ ನಿಮಗೆ ನಾನು ಇನ್ನೊಂದು ಒಕ್ಕಲಿಗೆ ತಯಾರು ಮಾಡಿದ್ದೆ. ಯುದ್ಧದ ನೆಪದಲ್ಲಿ ಮನುಷ್ಯನನ್ನು ಕೊಲ್ಲಲಾಗದು. ಪ್ರಚೋದನೆ ಯುದ್ಧ ಮಾನವೀಯ ಅಲ್ಲ. ಆದರೆ ಆ ಟೈಮಲ್ಲಿ ರಾಷ್ಟ್ರೀಯವಾದ ಹೇಗಿರ್ತಿತ್ತು ಅಂದ್ರೆ, ಲಕ್ಕಿ ನನ್ನ ಸಾಪೇಕ್ಷತಾ ಸಿದ್ಧಾಂತ ಬೇರೆ ಬೇರೆ ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಪ್ರಿಂಟ್ ಆಗಿ ಪರೀಕ್ಷೆ ಒಳಪಟ್ಟು ಅತ್ಯುತ್ತಮವಾದ ಉತ್ಕೃಷ್ಟವಾದ ಸಾಹಿತ್ಯ, ಉತ್ಕೃಷ್ಟವಾದ ಫಿಲಾಸಫಿ, ಉತ್ಕೃಷ್ಟವಾದ ವಿಜ್ಞಾನ, ಥಿಯರಿ ಆಫ್ ರಿಲೇಟಿವಿಟಿ ಅಂತ ಸರ್ಟಿಫೈ ಆಗ್ಬಿಟ್ಟಿತ್ತು. ಅವಾಗ ಫ್ರಾನ್ಸ್ನವರು ಹಿ ಈಸ್ ಬೆಸ್ಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್ ಅಂತ ಹೊಗಳಿದ್ರೆ, ನಾನು ಹುಟ್ಟಿದ ದೇಶ ಜರ್ಮನಿ, ಹಿ ಬಿಲಾಂಗ್ಸ್ ಟು ಜರ್ಮನಿ ಅಂತ ತಮ್ಮನ್ನು ತಾವೇ ತಟ್ಟುಕೊಳ್ಳೋದು. ಆದ್ರೆ ಅಕಸ್ಮಾತ್ ನನ್ನ ಥಿಯರಿ ಆಫ್ ರಿಲೇಟಿವಿಟಿ ಏನಾದ್ರು ಸುಳ್ಳು ಸಾಹಿತ್ಯ, ಸುಳ್ಳು ವಿಜ್ಞಾನ, ಸುಳ್ಳು ರಿಸರ್ಚ್ ಅಂತ ಏನಾದ್ರು ಸರ್ಟಿಫೈ ಆಗಿದ್ರೆ, ಇದೇ ಫ್ರಾನ್ಸ್ ಅವನೊಬ್ಬ ಜನಾಂಗ ದ್ವೇಷಿ ಜರ್ಮನಿಯಿಂದ ಬಂದವನು ಅಂತ ಹೀಯಾಳಿಸಿ ಮಾತಾಡಿದ್ರೆ, ನಾನು ಹುಟ್ಟಿದ ದೇಶ ಜರ್ಮನಿ, ನನ್ನನ್ನ ಅವನೊಬ್ಬ ಮ್ಲೇಚ್ಛ, ಪಲೆಯ, ಜೂ ಜನಾಂಗದವನಿಗೆ ಯಾವ ರಿಸರ್ಚ್ ಬರ್ತದೆ ಅಂತ ಹೀಯಾಳಿಸಿ ಅವಮಾನಿಸಿ ಮಾತಾಡೋದು. ಅಂದ್ರೆ ಯಾವ ದೇಶಕ್ಕೆ ಯಾವ ವಿಜ್ಞಾನ ಬೇಕು ನಾವು ಥಿಂಕ್ ಮಾಡಿ ಆ ದೇಶಕ್ಕೆ ಕೊಡಬೇಕು, ರಿಸರ್ಚ್ ಮಾಡಿ. ಇಲ್ಲ ಅಂದ್ರೆ ನಮ್ಮಂತ ವಿಜ್ಞಾನಿಗಳನ್ನ, ನಮ್ಮಂತ ಪ್ರೊಫೆಸರ್ಗಳನ್ನ ಹಿಡಿದು ಜೈಲಿಗೆ ತಳ್ಳೋದು. ನನಗೆ ನೋಬೆಲ್ ಬಹುಮಾನ ಬಂದ ಮೇಲೆ ನೂರಾರು ಪತ್ರಗಳು ಮನೆ ಬಂಧುಗಳು. ಆ ಪತ್ರಗಳಲ್ಲಿ ನೀವು ಸಮಾರಂಭಕ್ಕೆ ಅತಿಥಿಯಾಗಿ ಬನ್ನಿ ಅಂತ ಕೆಲವಿದ್ರೆ, ಇದು ಕೆಲವು ಆಡಳಿತಾತ್ಮಕ ವಿಷಯದ ಪತ್ರಗಳಿದ್ರೆ, ಉಳಿದವೆಲ್ಲ ನನ್ನ ಸಾಪೇಕ್ಷತಾ ಸಿದ್ಧಾಂತವನ್ನು ವಿಮರ್ಶೆ ಮಾಡಿಯೋ ಓದಿಯೋ ಅಥವಾ ಬೈಯೋ ಬರೋ ಪತ್ರಗಳೇ ಇರ್ತಿದ್ವು. ಅವುಗಳಿಗೆಲ್ಲ ಉತ್ತರಿಸಿ ನನ್ನ ಕೈ ಸೋತು ಹೋದು. ನನ್ನ ಕೈ ಸೋತು ಹೋದು. ಆಗ ಒಂದ್ಸರಿ ಅಂತ ನಾವು ಇದಕ್ಕಿದ್ದಕ್ಕೆ ಕಾಣಿಸ್ಬಿಡುದು. ಏನು ಪೋಸ್ಟ್ ಮ್ಯಾನ್ ನಮ್ಮ ಮನೆಯವರು ಬಂದು ನಮ್ಮ ಮನೆಯವರು ಬಂದು ಇದ್ದು ಪತ್ರಗಳನ್ನು ನಾನು ಎದುರುಗಡೆ ಸುರಿದು ಹೋದಂಗೆ ಕಾಣಿಸ್ಬಿಡು. ಆದರೆ ಒಂದೊಂದು ಸಾರಿ ನಾವು ಬೀದಿ ಮೇಲೆ ಹೋಗುವಾಗ ಜನಸಾಮಾನ್ಯರು ನನ್ನ ಹಸ್ತಾಕ್ಷರವನ್ನು, ನನ್ನ ಫೋಟೋವನ್ನು ಕೇಳೋದು ನೋಡಿದ್ರೆ ನಾನೇನು ಫಿಸಿಕ್ಸ್ ವಿಜ್ಞಾನಿನೋ
ಅಥವಾ ಹಾಲಿವುಡ್ ಹೀರೋನೋ ಅನಿಸ್ಬಿಡೋದು. ಅದರಲ್ಲಿ ನಾನು ಒಂದ್ಸಲ ಅಂತೂ ಒಂದು ಜನ ಬಿಡೋದು, ಪ್ರೊಫೆಸರ್ ಬಟ್ ಸೊ ಸೀಕ್ರೆಸಿ ಆಫ್ ಯುವರ್ ಬ್ಯೂಟಿಫುಲ್ ಹೇರ್ ಅಂತ ನಾನು ಗೊತ್ತು. ಅದು ಬಿಡಿ, ಅದು ಯಾರಿಗೂ ಇರೋದು ಈ ಕೇಶ ರಾಶಿ ಈ ವ್ಯಾಪಾರಸ್ಥರಿಗೆ ಬಹಳ ಚೆನ್ನಾಗಿ ಕಾಣೋದು. ಅದರಲ್ಲಿ ನಾನು ಈಗ ಬರಕೆ ಅಂತ ಮೀಸೆ ಕೂಡ ಈ ಫ್ಯಾಷನ್ ಲೋಕವನ್ನು ಅಲ್ಲಾಡಿಸ್ಬಿಡ್ತು. ಒಬ್ಬ ಮಹಾಶಯ ಬಂದಿದ್ದ ಬೆಳಗ್ಗೆ ಸಿಗರೆಟ್ ಪ್ಯಾಕ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಮಾಲೀಕ. ಅವನು ಬಂದು ನನಗೆ ನನ್ನ ಸಿಗರೆಟ್ ಪ್ಯಾಕ್ ಮೇಲೆ ನಿಮ್ಮ ಹೆಸರು ಮತ್ತೆ ಫೋಟೋ ಹಾಕ್ತೀನಿ, ಪರ್ಮಿಷನ್ ಕೊಡಿ ಅಂತ ಕೇಳಕ್ ಬಂದಾನೆ. ಇವನ್ನೆಲ್ಲ ಹೇಳಿ ಸರ್ ತುಂಬಾ ಚೆನ್ನಾಗಿ ನಿಭಾಯಿಸೋಳು. ಆದ್ರೆ ಬೇರ್ಕೊಂಡವ್ರಂತೂ ನಾನು ಎಲ್ಲಿ ಬಿಡ್ತಿರ್ಲಿಲ್ಲ ರೀ. ಹಗಲು ರಾತ್ರಿ ಅಂದ್ರೆ ರಾತ್ರಿ ಹೆಂಗ್ ಬೇಕು ಹಂಗೆ ನಮ್ಮ ಮನೆ ದೊಡ್ಡವರೇ ಬಂದು ಒಬ್ಬೊಬ್ಬ ಪತ್ರಿಕೆಯವರು ಏನ್ ಕೇಳ್ತಿದ್ರು ಗೊತ್ತಾ? ಪ್ರೊಫೆಸರ್ ಪರ್ಸನಲ್ ಏಜ್, ಪ್ರೊಫೆಸರ್ ನಿಮಗೆ ಒಬ್ರು ಹೆಂಡತಿ ಇದ್ದಿಲ್ಲ, ಡೈವರ್ಸ್ ಆಗಲ್ಲ ಅಂತ ಕೇಳಿದ್ರೆ ಏನ್ ಕೇಳೋರು? ಪ್ರೊಫೆಸರ್ ನಿಮ್ಗೆ ಇನ್ನೂ ಲವರ್ ಇದ್ದಾಳ ಅಂತ ಕೇಳೋರು. ಆಮೇಲೆ ಒಬ್ರು ಪ್ರೊಫೆಸರ್ ಫಾರ್ ದಿ ಪೀಪಲ್ ಸೇಕ್ ನಿಮ್ಮ ಸಾಪೇಕ್ಷತೆ ಸಿದ್ಧಾಂತ ಇದೆಯಲ್ಲ ಅಲ್ಲಿ ಸಿಂಗಲ್ ಸೆಂಟೆನ್ಸ್ ಅಂತ ಹೇಳ್ತೀರಾ? My theory of relativity in a single sentence. My God! ಈ ಪತ್ರಿಕೆಯವ್ರಿಗೆ ಯಾವುದು ಒಳ್ಳೆ ಸುದ್ದಿನೋ ಅದು ಅರ್ಥವಾಗಲ ಹಾಗೆ ಪ್ರಿಂಟ್ ಮಾಡ್ತಾರೆ. ಯಾವ್ದ್ರಲ್ಲಿ ಏನು ಸುದ್ದಿನೇ ಇರಲ್ವೋ ಅದಕ್ಕೆ ತಮ್ಮದೇ ಉಪ್ಪುಗಾರ ಸೇರಿಸಿ ಅದನ್ನ ಅಧ್ವಾನ ಮಾಡಿಬಿಡ್ತಾರೆ. ಒಳ್ಳೆ ಜರ್ನಲಿಸ್ಟ್ 1952. ಎಸ್ ಡೆಫಿನೆಟ್ಲಿ ನಾನು ಸರಿ ಡಿನ್ನರ್ ಪಾರ್ಟಿಲಿ ಕೂತಿದ್ದೆ. ನನ್ನ ಪಕ್ಕನೇ ಇಸ್ರೇಲಿನ ರಾಯಭಾರಿ ಕೂತಿದ್ದ. ಒಂದು 2 ಜನ ಆದಮೇಲೆ ಪ್ರೊಫೆಸರ್ ಇಸ್ರೇಲಿನ ಪ್ರಧಾನಿ ಬೆನ್ ಗುರಿಯನ್ ಅವರು ನಿಮ್ಮೊಂದು ಲೆಟರ್ ಕೊಟ್ಟಿದ್ದಾರೆ ಅಂತ ಕೊಟ್ಟ. ಇಸ್ರೇಲಿನ ಪ್ರಧಾನಿ ಬೆನ್ ಗುರಿಯನ್ ನೋಡ್ತೀನಿ. ಇಸ್ರೇಲಿನ ಅಧ್ಯಕ್ಷರ ಬಿಸ್ಮನ್ ಅವರಿಂದ ತೆರವಾದ ಅಧ್ಯಕ್ಷ ಸ್ಥಾನವನ್ನು ತಾವು ತುಂಬಿಕೊಡುವುದು. ಇಸ್ರೇಲಿನ ಅಧ್ಯಕ್ಷ ನಾನು, ನನ್ನ ಮನೆಗೆ ಕ್ಲೀನೆಸ್ ಹೇಗೆ ಹಾಕೋದು ನಾನು ಅಧ್ಯಕ್ಷ ಆಗದ ನೀವು ನಂಬ್ತೀರಾ? ಬೇಡಪ್ಪ ಬೇಡ ಅಂತ ಅದನ್ನ ನಿರಾಕರಿಸಿಬಿಟ್ಟೆ. ಆದರೆ ನಾನೊಬ್ಬ ಜೂ ಜನಾಂಗದಿಂದ ಬಂದವನು ಅನ್ನೋ ವಿಷಯನ ಜಗಜ್ಜಾಹಿರಗೊಳಿಸಿದ ಕೀರ್ತಿ ಪ್ರೊಫೆಸರ್ ಲೆನಾರ್ಡ್ಗೆ ಸಲ್ಲಬೇಕು. ನೀಚ ಜನಾಂಗ ದ್ವೇಷಿಯಾದ ಅವನು ಜರ್ಮನಿಯಲ್ಲಿ ಒಂದು ಸ್ಟಡಿ ಸೆಂಟರ್ ತೆಗೆದಿದ್ದ, ಅದಕ್ಕೆ ಜೂ ಫಿಸಿಕ್ಸ್ ಅಂತ ನಾಮಕರಣ ಮಾಡಿದ್ದ. ನೀವೆಲ್ಲಾದ್ರೂ ಕೇಳಿದ್ರೆ ಜೂ ಫಿಸಿಕ್ಸ್, ಯಹೂದಿ ಫಿಸಿಕ್ಸ್, ಕ್ರಿಶ್ಚಿಯನ್ ಫಿಸಿಕ್ಸ್, ಆರ್ಯನ್ ಫಿಸಿಕ್ಸ್ ಅಂತ. ಫಿಸಿಕ್ಸ್ ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್ ಐಸೆ. ಈ ಜನಾಂಗಕ್ಕೆ ನನ್ನ ಸಾಪೇಕ್ಷತಾ ಸಿದ್ಧಾಂತವನ್ನ ಜೂ ಜನಾಂಗದ ಜ್ಞಾನ ವಿಜ್ಞಾನವನ್ನು ಅಲ್ಲಗಳೆಯುವುದು ಒಂದೇ ಏಕಮೇವವಾದ ಉದ್ದೇಶ ಆಗಿದೆ. ನಾನು ನೋಬೆಲ್ ಬಹುಮಾನ ಬಂದಾಗ ಹೀಗೆ ಆಪಾದನೆ ಮಾಡಿದ್ದ, ರಿಲೇಟಿವಿಟಿ ಏನು ತಿಳ್ಕೋಬೇಕಂತಿಲ್ಲ ಅಂತ. ಇಂಥ ಇವ್ರ ಪಕ್ಕ ಸರ್ಕಲ್ ಇವ್ರಿಗೆ ನಾನು ಏನಂತಿದ್ದೆ ಅಂತಂದ್ರೆ ಥಿಯರಿ ಆಫ್ ರಿಲೇಟಿವಿಟಿ ಅಗೇನ್ಸ್ಟ್ ಪ್ರೂಫ್ ಅಂತಿದ್ದೆ. ಈಗ ಹಾಗೆ ಅಂತಿಲ್ಲ. ಇವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು ನೋಡಿ, ನಾನು ಥಿಯರಿ ಆಫ್ ರಿಲೇಟಿವಿಟಿ ಅಗೇನ್ಸ್ಟ್ 100 ಸೈಂಟಿಸ್ಟ್ ಅಗೇನ್ಸ್ಟ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಪುಸ್ತಕ ಪ್ರಿಂಟ್ ಮಾಡಿ ಲಕ್ಷಗಟ್ಟಲೆ ಕೃತಿಗಳನ್ನ ಮಾರಾಟ ಮಾಡಿ ದೋಚಿಕೊಂಡ್ರು. ಆದ್ರೂ ಇದಕ್ಕೆ ಬೆಸ್ಟ್ ರೀಡರ್ ಅವಾರ್ಡ್ ಆಯ್ತು, ಬೆಸ್ಟ್ ಸೆಲ್ಲರ್ ಅವಾರ್ಡ್ ಆಯ್ತು. ನಾನ್ಸೆನ್ಸ್. ಬೆಸ್ಟ್ ಸೆಲ್ಲರ್ ಇವ್ರಿಗೆ ಇನ್ನೂ ಸಮಾಧಾನ ಆಗಿಲ್ಲ. ನಾನು ಥಿಯರಿ ಆಫ್ ರಿಲೇಟಿವಿಟಿನ ಅಲ್ಲಗಳೆಯಬೇಕು ಅಂತ ಹೇಳಿ ಅವ್ರು ಅಲ್ಲರಿ ನನ್ನ ಥಿಯರಿ ಆಫ್ ರಿಲೇಟಿವಿಟಿನ ಅಲ್ಲಗಳೆಯಕ್ಕೆ 100 ಜನ ಸೈಂಟಿಸ್ಟ್ ಬೇಕಾ? ಒಬ್ಬ ನಿಜವಾದ ಸೈಂಟಿಸ್ಟ್ ಆಧಾರ ಸಮೇತ ಪ್ರೂವ್ ಮಾಡಿದ್ರೆ ಆಗ್ತಿರ್ಲಿಲ್ವಾ? ನನ್ನ ಥಿಯರಿ ಆಫ್ ರಿಲೇಟಿವಿಟಿನ ಅಲ್ಲಗಳೆಯಕ್ಕೆ ಇವರು ಬರ್ಲಿನಲ್ಲಿರೋ ಫಿಲೋಮಿಕ್ ಭವನವನ್ನ ಇಡೀ ಬಾಡಿಗೆ ತಗೊಂಡು ದೊಡ್ಡ ಹಾಲಲ್ಲಿ ಲೆನಾರ್ಡ್ ದೊಡ್ಡ ಸಭೆಯನ್ನ ಏರ್ಪಡಿಸಿದ್ದ.
ಅಲ್ಲಿ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ನನ್ನ ಫ್ರೆಂಡ್ ಹೇಳ್ದ, ನಾನು ಯು ಶುಡ್ ನಾಟ್ ಗೋ, ವೈ ಯು ವಾಂಟ್ ಟು ಗೋ ಅಂತ ನಾನ್ಸೆನ್ಸ್, ಡೋಂಟ್ ಗೋ ಅಂತ. ಆದರೂ ಅಲ್ಲಿ ಹೋಗಿ ನೋಡಬೇಕು ಅವ್ರು ಏನು ಮಾತಾಡ್ತಾರೆ, ಏನು ತಿಳ್ಕೊಂಡಿದ್ದಾರೆ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೋಗ್ತೀನಿ. ಲೆನಾರ್ಡ್ ದೊಡ್ಡದೊಂದು ಪ್ರಯೋಗಾಲಯದ ಏಪ್ರನ್ ಹಾಕೊಂಡು, ವೈಟ್ ಏಪ್ರನ್ ಹಾಕೊಂಡು ಚೇರ್ ಮೇಲೆ ನಿಂತು ನನ್ನ ವಿರುದ್ಧ ಭಾಷಣ ಮಾಡ್ತಾ ಇದ್ದಾನೆ. ನನ್ನ ವಿರುದ್ಧ I said the theory, the relativity is still in the air. I said the theory of relativity is there today. ನೀವು ತಲೆ ಒಳಗೆ ಏನಾದರೂ ಇದೆ ನೋಡೋಣ ಅವನ ಹತ್ರ ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂತ ಹೇಳಿ ನಾನು ಒದ್ದಾಡಿಕೊಂಡು ಗುದ್ದಾಡಿಕೊಂಡು ಹತ್ರ ಹೋಗ್ತಿದ್ದೀನಿ. ನನ್ನನ್ನು ನೋಡಿದ ಜನ ಅದು ಲೆನಾರ್ಡ್ ಗೊತ್ತಾಯ್ತು. ಮತ್ತೆ ನನ್ನ ಕೆಟ್ಟನಲ್ಲಿ ನೋಡಿಬಿಟ್ಟು ನನ್ನ ಮೇಲೆ ಇಟ್ಟು ಬಂದ ಸಿಟ್ಟನ್ನೆಲ್ಲ ಹಾಕಿ ಎಲ್ಲರೂ ಆ ಇಮೋಷನ್ಗೆ ಚಪ್ಪಾಳೆ ಕೊಟ್ಟರು. ನಾನು ಚಪ್ಪಾಳೆ ಕೊಟ್ಟಿದೆ. ಆಮೇಲೆ ಇಟ್ಟು ಬಂದು ಸಿಟ್ಟನ್ನೆಲ್ಲ ನನ್ನ ಮೇಲೆ ಕಾರ್ಕೊಳ್ತಾ ಹೈ ವಯಸ್ಸಲ್ಲಿ ಸಕಲೇ ಸ್ಟ್ರಾಂಗ್ ಅಲ್ಲೇ ಚಲಿಸೆ ಆಲ್ವೇಸ್ ಪಾಲಿಟಿನ್ ಡೌಸ್ ಔಟ್ಸ್ ಲ್ಯಾಂಡ್ ಔಟ್ ದೇವರ ಲ್ಯಾಂಡ್ ಔಟ್ ಅಂತ ಜೋರಾಗಿ ಭಾಷಣ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಕ್ಷಣ ಸೈಲೆಂಟ್, ಇಡೀ ಸಭೆ ಸೈಲೆಂಟ್. ಮುಂದೆ ಏನ್ ಮಾಡಬೇಕು ಅಂತ ಗೊತ್ತೂ ಆಗಲಿಲ್ಲ ಅವನಿಗೆ. ಆಮೇಲೆ ಮತ್ತೆ ಇದ್ದು ಒಂದು ಸಿಟ್ಟಿನೆಲ್ಲ ಗುಡಿ ಕರೆಸಿ ಮತ್ತೆ ನನ್ನ ಮೇಲೆ ಕೈ ಶುರು ಮಾಡ್ದ. ಈ ಹುಚ್ಚರ್ ಸಂತೆಯಲ್ಲಿ ನಾನೇ ಕೇಳಿದೆ ಅದನ್ನ ಬರೋದು ಮತ್ತೆ ಹುಚ್ಚರ್ ಸಂತೆ ಹೇಳಿದೆ ಬರ್ತೀನಿ ಅಂದ್ರೆ ಅಲ್ಲ. ಇದೇ ಜರ್ಮನಿಯವರು ನಮ್ಮನ್ನ ಫ್ಯಾಮಿಲಿ ಸಮೇತ ಹಗಲೇ ಜರ್ಮನಿಯಿಂದ ಹೊರಗಟ್ಟಿದ್ರಲ್ಲ, ಹಗಲೇ ಜರ್ಮನಿಯಿಂದ ಹೊರಗಟ್ಟಿದ್ರಲ್ಲ. ಅವಾಗ ಪೇಪರ್ನಲ್ಲಿ ಬಂದ ತುಣುಕುಗಳನ್ನು ನಾನು ಕೆಲಸ ಕಟ್ ಮಾಡಿ ಇಟ್ಟಿದ್ರು. ಒಂದು ಪತ್ರಿಕೆ ಏನ್ ಬಂದಿತ್ತು ಗೊತ್ತಾ? ಈ ಸಲ ಆಲ್ಬರ್ಟ್ ಐನ್ಸ್ಟೈನ್ ಸುದೈವದಿಂದ ಬಚಾವಾದ ಅಂತ ಬರೆದ್ರೆ ಬರ್ಲಿನ್ ನಮ್ಮ ದೊಡ್ಡ ಪತ್ರಿಕೆ ಸಂಸ್ಥೆ ಈತನಿಗೆ ಇನ್ನೂ ಗಲ್ಲು ಶಿಕ್ಷೆ ಆಗಲಿಲ್ಲವಲ್ಲ ಅಂತ ನನ್ನ ಫೋಟೋ ಹಾಕಿ ಕ್ಯಾಪ್ಷನ್ ಕೊಟ್ಟು ನನ್ನ ತಲೆಗೆ 5,000 ಮಾರ್ಕ್ಸ್ ಬಹುಮಾನವನ್ನು ಅನೌನ್ಸ್ ಮಾಡಿದ್ದ ಬರ್ಲಿನ್ ಪತ್ರಿಕೆ. ನನ್ನ ಈ ತಲೆಗೆ 5,000 ಮಾರ್ಕ್ಸ್, ಇಷ್ಟೊಂದು ಬೆಲೆ ಇದೆ ನನ್ನ ತಲೆಗೆ, ಇಲ್ಲಿವರೆಗೂ ಗೊತ್ತೇ ಆಗಿಲ್ವಲ್ಲ. ಅವಾಗೇನಾದ್ರೂ ನಾನು ಬರ್ಲಿನ್ ಹೋಗಿದ್ರೆ ನನ್ನ ಕೂಲಿ ಹಿಡಿದು ರೋಡ್ ಮೇಲೆ ಎಳೆದು ಮೆರವಣಿಗೆ ಮಾಡೋರು. ನನ್ನ ಗೆದ್ದು ಬಂದ ಪುಸ್ತಕಗಳನ್ನ ರಾಶಿ ರೋಡ್ ಮೇಲೆ ಸುರಿದು ಬೆಂಕಿ ಹಚ್ಚಿಬಿಡೋರು. ನನ್ನಂತ ಪ್ರೊಫೆಸರ್ಗಳನ್ನ, ಪ್ರವಾಸಿಗರುಗಳನ್ನ, ಸಂಶೋಧಕರನ್ನ, ಜೀವ ಜನಾಂಗವನ್ನ ಹಿಡಿದು ಜೈಲಿಗೆ ಇಟ್ಟವರು. ನೀನು ಮೊದಲು ತಿಳ್ಕೋಬೇಕಾಗಿದ್ದು ನೀನೊಬ್ಬ ಸೈಂಟಿಸ್ಟ್, ಯು ಆರ್ ಸೈಂಟಿಸ್ಟ್ ಅಂತ ನನ್ನ ಜೀವನಗಳಿಗೆ ಪ್ಲಾನ್ ಹೇಳಿದ. ಪ್ಲಾನ್ ಹೌದಲ್ಲ. ಈ ನಾಜಿಗಳಿಗೆ ಮತ್ತೊಮ್ಮೆ ಏನಾದರೂ ಅಧಿಕಾರ ಬಂದ್ರೆ ಜನಾಂಗದ ಮೇಲಾಗುವ ಅನ್ಯಾಯವನ್ನು ನಾನು ಗುರುತು ಹಿಡಿದೆ ಹಿಂದಿಲಿರಬಾರ್ದು ಅಂತ ಪ್ರೆಸಿಡೆಂಟ್ ಅಕಾಡೆಮಿ ಸೈನ್ಸ್ ಅಕಾಡೆಮಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ. ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ. ರಾಜೀನಾಮೆ ಸ್ವೀಕಾರ ಆಗಿದೆ. ನನ್ನ ಜೀವನಕ್ಕೆ ಪ್ಲಾನ್ ಹೇಳಿದ ಜನಸಾಮಾನ್ಯರ ಬದುಕಿಗೆ ವಿಜ್ಞಾನಕ್ಕಾಗಿ ನಿನ್ನ ರಾಜೀನಾಮೆ ಪತ್ರವನ್ನು ನಾವು ಸ್ವೀಕರಿಸಿ ಮಾಡಲೇಬೇಕಾಯ್ತು ಅಂತ ನನ್ನ ಜೀವನಕ್ಕೆ ಹೇಳಿದೆ. ಅವನು ಒತ್ತಡದಲ್ಲಿದ್ದ. ನಾಜಿಗಳ ವಿರುದ್ಧ ಕಟ್ಕೋಬಾರ್ದು ಅನ್ನೋದು ಒಂದೇ ಒಂದು ಅವನು. ಅವಾಗ ದೇಶಪ್ರೇಮ ಹೇಗಿತ್ತು ಅಂದ್ರೆ, ಒಂದು ದೇಶಪ್ರೇಮ, ಇನ್ನೊಂದು
ವಿಜ್ಞಾನದ ಹೆಸರಲ್ಲಿ ಸ್ವೀಕಾರ ಆಗುತ್ತೆ ಅಂದ್ರೆ ವಿಜ್ಞಾನ ಅಂದ್ರೆ ಏನಾಗುತ್ತೆ? ವಿಜ್ಞಾನ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಬುದ್ಧಿಶಕ್ತಿ, ವಿಜ್ಞಾನ ಅಂದ್ರೆ ಬುದ್ಧಿಮತ್ತೆ. ಆದ್ರೆ ಇದೇ ವಿಜ್ಞಾನ ಜನಸಾಮಾನ್ಯರ ಬದುಕಿಗೆ ಉಪಯೋಗವಾಗುವ ವಿಜ್ಞಾನವೇ ಶಸ್ತ್ರಾಸ್ತ್ರಗಳ ಬಳಕೆಯಲ್ಲಿ ತಯಾರು ಮಾಡೋದ್ರಲ್ಲಿ ಪ್ರಚೋದನೆ ನೀಡುತ್ತದಲ್ಲ, ಯುದ್ಧದ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದ್ರಲ್ಲಿ ಪ್ರಚೋದನೆ ನೀಡುತ್ತದಲ್ಲ, ಮನುಷ್ಯನನ್ನು ಕೊಲ್ಲುವುದಕ್ಕೆ. ಇದೆಂತ ವಿಪರ್ಯಾಸ? ಇದೇ ವಿಜ್ಞಾನ. ಎಂತ ವಿಪರ್ಯಾಸ ಅಂತ ಒಂದ್ಸಾರಿ ಒಬ್ಬ ನನ್ನನ್ನ ನೋಡಕ್ಕೆ ಭೇಟಿಗೆ ಬಂದಿದ್ದ. ಅವನ ಕೈಯಲ್ಲಿ ರಿಸರ್ಚ್ ಪೇಪರ್ಗಳಿದ್ವು. ತೋರಿಸ್ದ, ಹೇಳ್ದ. ಅವನು ಹೇಳೋದನ್ನೆಲ್ಲ ಕೇಳಿದ ಮೇಲೆ ನಾನೇ ನಂಬುದಾದ್ರೆ ಅವನಂದೆ, ನೋಡು ನನ್ನ ಬೇರೆ ಬೆಳಕಿನ ಇರೋದು, ಬೆಳಕಿನ ಚಲನೆ ನಿಗೂಢತೆಯಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಾಂಬ್ ತಯಾರು ಮಾಡೋದಕ್ಕೆ ಅಲ್ಲೇ ಅಲ್ಲ, ಬಾಂಬ್ ತಯಾರು ಮಾಡೋದಕ್ಕೆ ಅಲ್ಲೇ ಅಲ್ಲ. ಜನಸಾಮಾನ್ಯರ ಬದುಕಿಗೆ ವಿಜ್ಞಾನವನ್ನು ಹೇಳುವುದು ವಿಶಿಷ್ಟವಾದ ವಿಧ್ವಂಸಕಾರಿಯ ವಿಚಾರಗಳನ್ನು ನಿನ್ನ ತಲೆಯಲ್ಲಿ ಇಟ್ಕೊಂಡು ನೀನೊಬ್ಬ ವಿಜ್ಞಾನಿ 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 ಅಂತ ಹೇಳ್ತೀರಾ? ನಾಚಿಕೆ ಆಗುತ್ತೆ ನನಗೆ. ಯಾವ ವಿಜ್ಞಾನಿ ಈ ರೀತಿ ಆಲೋಚನೆ ಮಾಡೋದಿಲ್ಲ, ಮಾಡಬಾರದು. ಈಗಾಗಲೇ ನಾಗರಿಕ ಬದುಕಿನ ವಿಜ್ಞಾನಿಗಳು ಎಲ್ಲರೂ ಪ್ರಕೃತಿಯಲ್ಲಿರುವ ಶಕ್ತಿ ಮೂಲಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿ ಖಾಲಿ ಮಾಡಿದ್ದಾರೆ. I'm sorry. I'm very sorry. ನನ್ನಂತ ಫಿಲಾಸಫಿ ನಿನ್ನಂತ ಅಲ್ಲ ಅಂತ ಹೇಳಿ ಹೊರಗೆ ಬಂದೆ. ಜರ್ಮನಿಯ ಜನಾಂಗ ದ್ವೇಷದಿಂದ ಬೇಸತ್ತು ಅಮೆರಿಕ ಸೇರಿದಂತ ನನ್ನಂತ ವಿಜ್ಞಾನಿಗಳ ಸಮೂಹ ಇದೇ ಕೊಠಡಿಗೆ ಸೇರಿದೆ. ಇದೇ ಕೊಠಡಿ ಜರ್ಮನರ ಜನಾಂಗ ದ್ವೇಷ, ಆತಂಕ, ತಲ್ಲಣಗಳ ಬಗ್ಗೆ ನಾನು ಕೇಳಿಸ್ಕೊಳ್ತಾ ಕೂತಿದ್ದೆ. ಅವರ ಆತಂಕ ಇಷ್ಟೇ, ಜರ್ಮನಿ ಮತ್ತೊಂದು ಬಾಂಬ್ ತಯಾರು ಮಾಡಿದ್ರೆ ಏನಾಗಬಹುದು? ಉತ್ತರ ಸರಿಯಾಗೇ ಇದೆ. ಅವರು ಇಡೀ ದೇಶಕ್ಕೆ ಬಾಂಬ್ ಹಾಕ್ತಾರೆ, ಸರ್ವನಾಶ. ಬದುಕುಳಿದವರು ಜನರನ್ನು ಗುಲಾಮರಾಗಿ ಬದುಕಬೇಕಾಗುತ್ತೆ ಅಂದಾಗ ಒಬ್ಬ ವಿಜ್ಞಾನಿ ಹಾಗಾದ್ರೆ ಈಗಲೇ ಅಮೆರಿಕ ಅಧ್ಯಕ್ಷ ರೂಸ್ವೆಲ್ಟ್ ಒಂದು ಪತ್ರ ಬರೀರಿ, ನಮಗೂ ಧನ ಸಹಾಯ ಮಾಡಿದ್ರೆ ನಾವು ಬಾಂಬ್ ತಯಾರು ಮಾಡಿಕೊಡ್ತೇವೆ. ವಿನಾಶಕ್ಕೆ ವಿನಾಶವೇ ಉತ್ತರ, ವಿನಾಶಕ್ಕೆ ವಿನಾಶವೇ ಉತ್ತರ. ವಿನಾಶವೇ ಉತ್ತರ ಇದಂತ ತರ್ಕ? ನನ್ನ ಜೀವಮಾನ ಪೂರ್ತಿ ಶಾಂತಿ ತತ್ವಕ್ಕಾಗಿ ಮುಂಬಾಗಿದ್ದನು. ನಾವು ಯುದ್ಧದಲ್ಲಿ ಭಾಗಿಯಾಗಿದ್ದರು, ಪ್ರತಿರೋಧ ಒಡ್ಡದಿದ್ದರು. ನನ್ನನ್ನು ಅವರು ಕೊಲ್ಲುವುದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಈ ಜನಾಂಗ ದೇಶದ ಜರ್ಮನ್ನರು ಅವ್ರ ವಿಚಾರ ನನ್ನ ಮೇಲಾಗಲಿ, ನನ್ನ ಜನಾಂಗದ ಮೇಲೆ ಹಲ್ಲೆ ಸವಾರಿ ಮಾಡಬಾರ್ದು. ಹಾಗಾದ್ರೆ ಜನಾಂಗ ದ್ವೇಷ ಜರ್ಮನ್ನರು ಮಾಡುವ ಜನಾಂಗ ದ್ವೇಷವನ್ನು ನೋಡಿ ನಾವು ಸುಮ್ಮನೆ ಇರಬೇಕೆ? ಜರ್ಮನಿಯನ್ನು 10 ವರ್ಷದಲ್ಲಿಡಲು ಅಮೆರಿಕ ಬಾಂಬ್ ತಯಾರು ಮಾಡಿದೆ. ಮಿತ್ರ ರಾಷ್ಟ್ರಗಳನ್ನು ಎದುರಿಸಲು ಅಮೆರಿಕ ಬಾಂಬ್ ತಯಾರು ಮಾಡಿದೆ. ಅಮೆರಿಕ ಬಾಂಬ್ ತಯಾರು ಮಾಡಲೇಬೇಕು ಅನ್ನುವಂತ ಅಂದಿನ ಸಭೆಗೆ ನಾನು ಸಹಿ ಹಾಕಿದೆ. ಯುದ್ಧೋನ್ಮಾದದ ಜರ್ಮನಿ 10 ವರ್ಷದಲ್ಲಿಡಲು ನಾನು ಅಮೆರಿಕೆಗೆ ಅಣ್ವಸ್ತ್ರ ಪರೀಕ್ಷೆಗೆ ಪರವಾನಗಿ ಕೊಟ್ಟು ದೊಡ್ಡ ತಪ್ಪು ಮಾಡಿದೆ.
ಅನುಭವದ ಪ್ರಯೋಗ ಮಾಡೇ ಬಿಟ್ಟು ಲಕ್ಷಾಂತರ ಜನರ ಮಾರಣ ಹೋಮ ನಡೆದೇ ಹೋಯ್ತು. ಪ್ರತ್ಯಕ್ಷವಾಗಿ ಇದಕ್ಕೆ ನಾನು ಕಾರಣನಾಗಿದ್ದೇನಲ್ಲ, ರಕ್ತದ ಹೋಗಳಿಗೆ ನಾನು ಕಾರಣನಾಗಿದ್ದೆ. ಈ ಅಣುಬಾಂಬಿನ ಪರಿಣಾಮದಿಂದ ಮತ್ತು ದುಷ್ಪರಿಣಾಮದ ಬಗ್ಗೆ ನನಗೆ ತಿಳಿಸಿ ಹೇಳಲು ಬಂದಿದ್ದರು. ಮಾತನ್ನ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ನಾನಿರಲಿಲ್ಲ. ನಕ್ಷತ್ರ ಚಲನೆ, ಆಟಮು, ಈಸ್ಟರು, ಫಿಲಾಸಫಿ, ರಿಸರ್ಚ್ ಇದೆಲ್ಲದರಲ್ಲೂ ಮುಳುಗೋಗಿದ್ದೆ. ನನ್ನ ಮಗ ಎಡ್ವರ್ಡ್ ಸ್ಕ್ರೀಜೋಫ್ರೀನಿಯಾದಿಂದ ಬಳಲುತ್ತಿದ್ದ. ಶುಶ್ರೂಷೆಗಾಗಿ ಮಿಲೇವಾ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಬಂದಿದ್ದಳು. ನನ್ನ ಮಗನ ಮುಖವನ್ನು ನೋಡುವುದಕ್ಕೆ ಅವಕಾಶದಿಂದ ವಂಚಿತನಾದೆ. ಅಪ್ಪ ಅಪ್ಪ ಎಂದು ಅಳುತ್ತಿದ್ದದಂತೆ. ಅವನ ಅಳು ನನಗೆ ಕೇಳಲೇ ಇಲ್ಲವಲ್ಲ, ಅಥವಾ ನಾನೇ ಕೇಳಿಸಿಕೊಳ್ಳಬೇಕು? ಈ ನನ್ನ ದುರ್ವರ್ತನೆಯಿಂದ ಎಲಿಸಾ ಬೇಸತ್ತು ಏಕಾಂಗಿಯಾಗಿ ಒಂದು ದಿನ ತನ್ನ ಕೋಣೆಯಲ್ಲಿ ಮರಣವನ್ನಪ್ಪಿದಳು. ಅವಳ ಏಕಾಂತವನ್ನು ಮಾತ್ರ ಮಾಡಿಕೊಳ್ಳಲಿಲ್ಲವಲ್ಲ. ಬರೀ ಸಂಶೋಧನೆ ನಕ್ಷತ್ರ, ಚಲನೆ ಸಂಶೋಧನೆ ನಕ್ಷತ್ರ, ಚಲನೆ ಸಂಶೋಧನೆ ನಕ್ಷತ್ರ. ಜೀವನ ಪೂರ್ತಿ ಸಂಶೋಧನೆ ಮತ್ತು ಶಾಂತಿ ತತ್ವಕ್ಕಾಗಿ ನನ್ನನ್ನು ಮುಡುಪಾಗಿಟ್ಟುಕೊಂಡು ನಾನು ಏನಾದರೂ ಸಾಕ್ಷಾತ್ಕಾರವಾಗಿದೆಯೇ? ಹೌದು ಅಥವಾ ಇಲ್ಲ? ಯಾರಿಗೆ ಗೊತ್ತು? ನೋಡಿ, ನಾನು ಯಾವ ದೇಶದ ಪ್ರಧಾನಿಯೂ ಆಗಬೇಕಾಗಿಲ್ಲ. ನನ್ನ ಗೆಳೆಯರು, ಅಕಾಡೆಮಿಯ ಸದಸ್ಯರು ನನಗೆ ಬಂದು ಭಾಷಣ ಮಾಡುವುದು ಕರೀತಾರೆ. ಅವರ ಮುಂದೆ ನಿಂತು ಭಾಷಣ ಮಾಡುವಷ್ಟು ನನ್ನೊಳಗೆ ಏನೂ ಉಳಿದಿಲ್ಲ. ನನಗನ್ಸುತ್ತಿದ್ದು ಇವರಿಗೆ ವಯಲಿನ್ ಆದರೂ ನುಡಿಸಿ ತೋರಿಸಲೇ. ನನ್ನ ಕೈ ಸೋತು ಹೋಗಿದ್ದು. ಈ ಬೆರಳುಗಳಲ್ಲಿ ಯಾವ ಸಂವೇದನೆಯೂ ಉಳಿದಿರಲಿಲ್ಲ. ಯುದ್ಧದಿಂದ ತಪ್ಪಿಸಿಕೊಂಡು ಬದುಕಲು ಈ ಜಗತ್ತಿನಲ್ಲಿ ಯಾವ ಜಾಗವೂ ಉಳಿದಿಲ್ಲ. ಅಣುಬಾಂಬಿನಿಂದ ತಪ್ಪಿಸಿಕೊಂಡು ಜೀವಂತವಾಗಿ ಬದುಕಲು ಯಾವ ಮಾರ್ಗವೂ ಗೋಚರಿಸುತ್ತಿಲ್ಲ. ಇದು ನೀವು ನಂಬುವುದು ಕಷ್ಟ, ಆದರೆ ಇದೇ ನಿಜವಾದ ಸತ್ಯ. ನಾವೆಲ್ಲರೂ ಕೂಡಿ ಚರ್ಚಿಸಿ ಯುದ್ಧೋನ್ಮಾದವನ್ನು 10 ವರ್ಷದಲ್ಲಿಡೋಣ ಅಂತ ರಾಜಕಾರಣಿಗಳು ಮಾತಾಡ್ತಾರೆ. ನಾವೆಲ್ಲರೂ ಯುದ್ಧದ ಕಾನೂನನ್ನು ಕಡಿಮೆಗೊಳಿಸಿ ಯುದ್ಧದ ಉನ್ಮಾದವನ್ನು ಕಡಿಮೆ ಮಾಡೋಣ ಅಂತ ಬೇರೆ ಬೇರೆ ದೇಶದ ರಾಜಕಾರಣಿಗಳು ಮಾತಾಡ್ತಾರೆ. ಆದರೆ ಯುದ್ಧವೇ ಬೇಡ ಎಂದು ಯಾವ ರಾಜಕಾರಣಿ ಮಾತನಾಡುವುದಿಲ್ಲವಲ್ಲ. ಲಕ್ಷಾಂತರ ಜನರ ಮಾರಣ ಹೋಮ ಆದರು, ಯುದ್ಧಗಳಲ್ಲಿ ರಕ್ತದ ಕೋಡಿ ಹರಿದರು. ಯುದ್ಧ ಬೇಡವೇ ಬೇಡ ಎಂಬ ರಾಜಕಾರಣಿಯನ್ನು ಎಲ್ಲಿ ಹುಡುಕಲಿ? ಎಲ್ಲರಿಗೂ ಅವರವರ ಶಕ್ತಿ ಸಾಮರ್ಥ್ಯವೇ ಮುಖ್ಯವಾಗುತ್ತದೆ. ಅಂದರೆ ಯುದ್ಧ ಎನ್ನುವುದನ್ನು ಪ್ರತಿಪಾದನೆ
ಯುದ್ಧದ ನಿಯಮಗಳನ್ನು ಜಾಗೃತಿ ತಪ್ಪದೆ ಪಾಲಿಸಲು. ಯುದ್ಧದ ವಿಡಂಬನಾತ್ಮಕ ದೃಶ್ಯ ಹೇಗಿರುತ್ತದೆ ಅಂದ್ರೆ, ಒಂದು, ನೀವು ಯುದ್ಧದ ಪರವಾಗಿ ಆದರೂ ನಿಲ್ಲಬೇಕು, ಇಲ್ಲ ಯುದ್ಧದ ವಿರೋಧಿ ಆದರೂ ನಿಲ್ಲಬೇಕು. ಯುದ್ಧದ ಪರವಾದ್ರೆ ಪ್ರಶ್ನೆಯೇ ಇಲ್ಲ. ಶಾಂತ ರೀತಿಯಿಂದ ಬದುಕುತ್ತಿರುವ ಜನರ ಬದುಕನ್ನು ಉಡಾಯಿಸಿ ಯುದ್ಧೋನ್ಮಾದಕ್ಕೆ ಕಡಿಬಳಿಸಿ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಅರ್ಥಶಕ್ತಿ, ನಿಮ್ಮ ತರ್ಕಶಕ್ತಿ ಎಲ್ಲವನ್ನು ಕೂಡೀಕರಿಸಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ನಿಮ್ಮ ಶತ್ರುಗಳ ಮೇಲೆ ದಾಳಿ ಇಡಿ. ನಿಮಗೆ ಶತ್ರುಗಳಿಲ್ಲ ಎಂದಾದ್ರೆ ನಿಮ್ಮ ಬುದ್ಧಿಶಕ್ತಿಯಿಂದ ವೈರಿಗಳನ್ನು ಸೃಷ್ಟಿಸಿಕೊಳ್ಳಿ. ನೀವು ಯುದ್ಧ ವಿರೋಧಿಗಳಾಗಿದ್ದರೆ ಮನುಕುಲದ ಪಿತಾಮಹ ಮಹಾತ್ಮ ಗಾಂಧಿ ಹೇಳಿದ ದಾರಿಯಲ್ಲಿ ಶಾಂತ ರೀತಿಯಿಂದ ಬದುಕಿ, ಮಹಾತ್ಮ ಹಾಕಿಕೊಟ್ಟ ದಾರಿಯಲ್ಲಿ ಶಾಂತಿಯಿಂದ ಬದುಕಲು ಅವಕಾಶ ಮಾಡಿಕೊಡಿ. ಮುಂದಿನ ದಿನಾಂಕಗಳು ನಿಮಗೆ ಈಗೂ ಬರಬಹುದು. ನೀವು ಯುದ್ಧ ಮಾಡಬೇಕೆಂದರೂ ನಿಮ್ಮ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲದೆ ಕಲ್ಲುಗಳಿಂದ ಹೊಡೆದಾಡಿ ಸಾಯುತ್ತೀರಿ. ನನಗೆ ಒಬ್ಬಳು ಪುಟ್ಟ ಗೆಳತಿ ಸಿಡ್ನಿ, ಆಕೆ ಹೆಸರು. ಆಕೆ ತನ್ನ ನೋಟ್ಬುಕ್ ನಲ್ಲಿ ಅಂಕಗಣಿತವನ್ನು ಬಿಡಿಸಿರ್ತಾಳೆ. ಅವಳಿಗೆ ನಾನು ಅವಳು ಬಿಡಿಸಿದ ಅಂಕಗಣಿತವನ್ನು ನೋಡಬೇಕೆನ್ನುವ ಆಸೆ. ಅವಳು ಬಿಡಿಸಿದ ಅಂಕಗಣಿತಕ್ಕೆ ನಾನು ಮಾರ್ಕ್ಸ್ ಕೊಡಬೇಕು. ಇವತ್ತು ಅವಳು ಅಂಕಗಣಿತ ಬಿಡಿಸಿದ್ದಕ್ಕೆ ನಾನು 100ಕ್ಕೆ 100 ಮಾರ್ಕ್ಸ್ ಕೊಟ್ಟೆ. 100 ಮಾರ್ಕ್ಸ್ ಔಟ್ ಆಫ್ 100. ನನ್ನ ಮನೆಯ ಅಂಗಳದಲ್ಲಿ ಕೇಕೆ ಹಾಕುತ್ತಾ ನಗುತ್ತಾ ಆಟವಾಡುತ್ತಿದ್ದಾಳೆ. ನಾಳೆ ಏನಾದರೂ ಯುದ್ಧ ಮಾಡಿದ್ರೆ ಆ ಕೂಸಿನ ಗತಿ ಏನು? ಈ ಯುದ್ಧದ ವಿಸ್ಮಯ ಅಂದರೆ ವಿಶ್ವದ ವಿಸ್ಮಯ ಕೂಡ ನಾವು ಯಾವುದನ್ನ ಅರಿಯಲಾರೆವೋ ಎಂದು ತಿಳಿದಿರುತ್ತೇವೋ ಅದನ್ನೇ ಅರಿಯುವಂತಾಗುವುದು. ಯಾವುದು ನಮಗೆ ಅರ್ಥವಾಗುವುದಿಲ್ಲ ಎಂದು ನಂಬಿರುತ್ತೇವೋ ಅದನ್ನೇ ಅರ್ಥವಾಗುವಂತೆ ಮಾಡುವುದು.